ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ದಿಮಿ 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 ನಾಟ್ಯ ಸ್ವರೂಪ ನಿಮಗಿದು ಅರ್ಪಣೆ ಭಕ್ತಿಯ ಧೂಪ. ದಿಮಿ 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 ನಾಟ್ಯ ಸ್ವರೂಪ ನಿಮಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ. ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ನಗುಮೊಗದಿಂದ ಜಗವನಿ ನೋಡುತ್ತಾ ಮಂದಹಾಸದಲ್ಲಿ ಕುಳಿತಿಹ ದೇವಾ. ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರ್ತಿ ಹೇ ಗಣನಾಥ. ದಿಮಿ 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 ನಾಟ್ಯ ಸ್ವರೂಪ ನಿಮಗಿದು ಅರ್ಪಣೆ ಭಕ್ತಿಯ ಧೂಪ. ದಿಮಿ 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 ನಾಟ್ಯ ಸ್ವರೂಪ ನಿಮಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ. ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಹೇ ಗಣಪ ಹೇ ಗಣಪ. ಇವತ್ತು ಮಹಿಳಾ ಕಾಂಗ್ರೆಸ್ಸಿನ ಪದಗ್ರಹಣ ಸಮಾರಂಭ ಇವತ್ತು ನಡೀತಿದೆ. ಇದು ಕಾರಣಾಂತರವಾಗಿ ಮುಂದೂಡಿ ಇವತ್ತು ಅದಕ್ಕೆ ಒಂದು ದಿನ ನಮಗೆ ಸಿಕ್ಕಿದೆ. ಈ ಒಂದು ಮಹಿಳಾ ಕಾಂಗ್ರೆಸ್ಸಿನ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಸಭಾಧ್ಯಕ್ಷತೆ ಹಾಗೂ ಇವತ್ತಿನ ನಿಕಟಪೂರ್ವ ಅಧ್ಯಕ್ಷರು ಆಗಿರುವಂಥ ಶ್ರೀಮತಿ ಶಾರದಾ ಅರಸನವರೇ, ಅದೇ ರೀತಿ ಜಿಲ್ಲಾ ಗ್ರಾಮೀಣ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷೆಯಾಗಿರುವಂಥ ನನ್ನ ಆತ್ಮೀಯರು ಆಗಿರುವಂಥ ಶ್ರೀಮತಿ ಉಷಾ ಅಂಚನ್ನವರೇ, ಅದೇ ರೀತಿ ಜಿಲ್ಲಾ ನಗರ ವ್ಯಾಪ್ತಿಯ ಅಧ್ಯಕ್ಷರಾಗಿರುವಂಥ ಕುಮಾರಿ ಅಪ್ಪಿಯವರೇ, ಅದೇ ರೀತಿ ನಮ್ಮ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥ ಲಲಿತಾ ರಾವ್ರವರೇ, ಅದೇ ರೀತಿ ನನ್ನ ಆತ್ಮೀಯರು ಜಿಲ್ಲಾ ಪಂಚಾಯತಿನ ಏಕೈಕ ಮಾಜಿ ಸದಸ್ಯೆಯಾಗಿರುವಂಥ ಶ್ರೀಮತಿ ಅನಿತಾ ಹೇಮಂತ್ ಶೆಟ್ರೆ, ಅದೇ ರೀತಿ ಸುರತ್ಕಲ್ ಬ್ಲಾಕಿನವರ ಶಶಿಕಲರವರೇ, ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಆತ್ಮೀಯರು ನಮ್ಮ ಮಾಜಿ ಬ್ಲಾಕಿನ ಅಧ್ಯಕ್ಷರಾಗಿರುವಂಥ ರಾಜಾರಾಮರವರೇ, ನಮ್ಮ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿರುವಂಥ ಶಿವನಾಥ್ ರೈ ಮೆಗ್ಗಿನಗುತ್ತನವರೇ, ಅದೇ ರೀತಿ ನಮ್ಮ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಆಗಿರುವಂಥ ಉಮಾನಂದ ಶೆಟ್ಟಿಯವರೇ, ಅದೇ ರೀತಿ ನಮ್ಮ ಮಾರ್ಗದರ್ಶಕರು ನಾಯಕರು ಮಾಜಿ ಬ್ಲಾಕ್ ಅಧ್ಯಕ್ಷರು ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ನಮ್ಮ ಮುರಳೀಧರ್ ರೈಯವರೇ, ಹಾಗೂ ಅನೇಕ ನಮ್ಮ ಬ್ಲಾಕ್ನ ಮಾಜಿ ಅಧ್ಯಕ್ಷರುಗಳೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ವಲಯಾಧ್ಯಕ್ಷರುಗಳೇ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರೇ, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ನನ್ನನ್ನು KPCC ಆಯ್ಕೆ ಮಾಡಿದ ಮೇಲೆ ನಮ್ಮ ಎಲ್ಲ ಘಟಕಗಳನ್ನು ನಾವು ಮಾಡುವಂಥದ್ದು ನಮ್ಮ ಕರ್ತವ್ಯ. ಆ ಮಟ್ಟದಲ್ಲಿ ನಾವು ಎಲ್ಲ ಘಟಕಗಳನ್ನು ಕೂಡ ಪುನರಚನೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಆದರೆ ನಾನು ಅಧ್ಯಕ್ಷನಾದ ನಂತರ ಪುತ್ತೂರು ಬ್ಲಾಕಿನಲ್ಲಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡು ಅದಕ್ಕೆ ಮಹಿಳಾ ಕಾಂಗ್ರೆಸ್ಸು ಅನೇಕ ಕಾರ್ಯಕ್ರಮಗಳಿಂದ ಭಾಗಿಯಾಗಿ ನಮ್ಮ ಗಾಂಧಿ ನಡಿಗೆಗಾಗಲಿ, ಅದೇ ರೀತಿ DKಶಿ ಅವರ ಝೂಮ್ ಮೀಟಿಂಗ್ ನಡೆದಿದೆ. ಅನಂತರ ನೈಋತ್ಯ ಪದವೀಧರ ಕ್ಷೇತ್ರದ ಒಂದು ಚುನಾವಣೆ ಆಗಿದೆ. ಅನಂತರ ವಿಧಾನ ಪರಿಷತ್ತಿನ ಚುನಾವಣೆ ಆಗಿದೆ. ಅನಂತರ ಕೆದಂಬಾಡಿ, ಹರಿಯಡ್ಕ ಮುಂತಾದ ಉಪಚುನಾವಣೆಯಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡು ಬಂದಿದ್ದೇವೆ. ಅದರಲ್ಲೂ ಕೂಡ ನಮ್ಮ ಶಾಸಕರ ಒಂದು ಬಹಳ ಮುತುವರ್ಜಿಯಿಂದ ಮಾಡಿದಂಥ ಒಂದು ಕಾರ್ಯಕಾರಿಣಿ,
ಅದಕ್ಕೆ ಅನೇಕ ಮೀಟಿಂಗ್ಗಳು ಒಂದು ತಿಂಗಳ ಕಾಲ ನಿರಂತರವಾಗಿ ಮಾಡಿ ಅದಕ್ಕೆ ಕೂಡ ಎಲ್ಲ ಮಹಿಳಾ ಸಂಘಟನಾಕಾರರು ಅದರೊಟ್ಟಿಗೆ ಸೇರಿಕೊಂಡಿದ್ದಾರೆ. ಅದರಲ್ಲಿ ಮತ್ತೊಂದು ನಾವು ಅವರ ಶಾಸಕರ ಒಂದು ಕನಸಿನ ನಮ್ಮ ಮೆಡಿಕಲ್ ಕಾಲೇಜ್, ಅದಕ್ಕೆ ಬೆಂಗಳೂರಿಗೆ ಕೂಡ ನಾವು ಒಂದು 200 ಜನರ ತಂಡ ಹೋಗಿದ್ದೇವೆ. ಅದರಲ್ಲೂ ಕೂಡ ಅನೇಕ ಮಹಿಳಾ ಕಾಂಗ್ರೆಸ್ಸರು ಬಂದಿದ್ದಾರೆ. ಅದೇ ರೀತಿ ಮೊನ್ನೆ ತಾನೇ ನಾವು ವಿಧಾನಸಭಾ ಅಧಿವೇಶನವನ್ನು ವೀಕ್ಷಣೆ ಮಾಡಲಿಕ್ಕೆ ಕೂಡ ಬೆಂಗಳೂರಿಗೆ ತೆರಳಿದ್ದೇವೆ. ಅದರಲ್ಲೂ ಕೂಡ ಅನೇಕ ಮಹಿಳಾ ಸಂಘಟನೆಗಳು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಆ ರೀತಿಯಾಗಿ ನಾವು ಎಲ್ಲ ಘಟಕಗಳನ್ನು ನಾವು SC ಘಟಕದ ಬಾಬು ಅವರ ಮುಖಾಂತರ, ಹಿಂದುಳಿದ ವರ್ಗದ ಮೋನಪ್ಪ ಪೂಜಾರಿ ಅವರ ಮುಖಾಂತರ, ಅಸಂಘಟಿತ ಘಟಕದ ಮುಖಾಂತರ, ಸಾಮಾಜಿಕ ಜಾಲತಾಣ, ಅದೇ ರೀತಿ ಎಲ್ಲ ಘಟಕಗಳನ್ನು ನಾವು ಪುನರ್ರೂಪಿಯಾಗಿ ಮಾಡಿದ್ದೇವೆ. ಅದರಲ್ಲಿ ನಮ್ಮ ಮಹಿಳಾ ಘಟಕ ಕೂಡ ಒಂದು. ಮಹಿಳಾ ಕಾಂಗ್ರೆಸ್ನಲ್ಲಿ ನಮ್ಮ ಶಾರದಾರಸನವರ ಮುಖಾಂತರ ಅತ್ಯುತ್ತಮವಾದ ಕಾರ್ಯಕ್ರಮ ನೆರವೇರಿತು. ಅದಕ್ಕಿಂತ ಮೊದಲು ನಮ್ಮ ವಿಶಾಲಕ್ಕನವರು ಅಧ್ಯಕ್ಷರಾಗಿದ್ದರು. ನಮ್ಮ ಶಕ್ವಕ್ಕನವರ ಒಂದು ಸೂಚನೆ ಮೇರೆಗೆ ನಾನು ಅವರ ಆದೇಶ ಪತ್ರವನ್ನು ಶ್ರೀಮತಿ ಹೆಬ್ಬಾಳ್ಕರ್ ಅವರ ಮುಖಾಂತರ ನಾವು ತಂದದ್ದು. ಬೆಳಿಗ್ಗೆ ಬ್ಯಾಂಗ್ಳೂರು ಹೋಗಿ ಅವರ ಮುಖಾಂತರ ಒಂದು ತಂದು ವಿಶಾಲಕ್ಕನವರು ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಆ ವರ್ಷ ಮಾಡಿದ್ದಾರೆ. ಆನಂತರ ಅವರ ನೆಕ್ಸ್ಟ್ ಆಯ್ಕೆ ನಮ್ಮ ಶಾರದಾರಸನವರು ಹಾಕಿದರು. ಆನಂತರ ಶಾರದಾರಸನವರ ಆಯ್ಕೆ ಮುಗಿದಾಕ್ಷಣ ಅವರು ನಾನು ಬಿಡ್ತೇನೆ, ಮುಂದೆ ಚುನಾವಣೆ ಯಾರಾದರೂ ಬೇರೆ ಮಾಡಬೇಕಂತ ನನ್ನ ಅಧ್ಯಕ್ಷ ಆಗುವಾಗ ಕೇಳಿಕೊಂಡಿದ್ದರು. ಆಗ ನಾವು ತುಂಬ ಮಹಿಳಾ ಅಧ್ಯಕ್ಷರಾದ ಕೇಳಿಕೊಂಡಿದ್ದೇವೆ. ಮತ್ತು ಆ ಮುಖಾಂತರವಾಗಿ ನಮಗೆ ಶಾಸಕರು ಕೂಡ ನಮ್ಮ ವಿಶಾಲಕ್ಕನವರನ್ನೇ ಮರು ಆಯ್ಕೆ ಮಾಡುವಂತ ಹೇಳಿದರು. ಅದೇ ರೀತಿ ಎಲ್ಲರ ಒಪ್ಪಿಗೆ ಮೇರೆಗೆ ವಿಶಾಲಕ್ಕನವರು ಮರು ಆಯ್ಕೆ ಮಾಡಿ ಅವರೊಂದು 100 ಜನ ಗ್ರಾಮೀಣ ಪ್ರದೇಶದ ಎಲ್ಲ ಮಹಿಳೆಯರನ್ನು ಒಂದು ಸಂಘಟನೆ ಮಾಡಿದರು. ಅದು ನಮಗೆ ಬಹಳ ಖುಷಿಯಾಗಿತ್ತು. ಒಂದು 4-5 ತಿಂಗಳಲ್ಲಿ ಅವರು ಎಲ್ಲ ಚಟುವಟಿಕೆಗಳು ಭಾಗಿದೆ. ಆದರೆ ಕಾರಣಾಂತರವಾಗಿ ಅವರಿಗೆ ಹುಷಾರಿಲ್ಲದಾಯಿತು. ಅದು ನಮಗೆ ಕೂಡ ಪುತ್ತೂರು ಬ್ಲಾಕಿಗೆ ಬಹಳ ಒಂದು ಕಷ್ಟದ ಪರಿಸ್ಥಿತಿ ಆಯಿತು. ಆ ಹೊತ್ತಿನಲ್ಲಿ 1-2 ತಿಂಗಳು ನಾವು ಮಹಿಳಾ ಕಾಂಗ್ರೆಸ್ ಇಲ್ಲಿ ಅನಾಥವಾಗಿತ್ತು. ನಮ್ಮ ಒಂದು ಬ್ಲಾಕಿನ ಮುಖಾಂತರ ಎಲ್ಲ ಸಂಘಟನೆಗಳು ಎಲ್ಲ ಘಟಕಗಳು ಚಾಲ್ತಿಯಲ್ಲಿ ಬಂತು. ಮಹಿಳಾ ಸಂಘಟನೆ ಒಂದು ಮೌನವಾಯಿತು. ವಿಶಾಲಕ್ಕನವರ ಮನೆಗೆ ಹೋಗಿ ನಾವು ತೆರಳಿ ಅವರು ಹುಷಾರಿಲ್ಲದವರು ನೋಡಿ ಅವರು ನೀವು ಹುಷಾರಾಗಿ ಬನ್ನಿ, ನಿಮ್ಮ ಅಧ್ಯಕ್ಷತೆಯಲ್ಲಿ ನಾವು ಮುಂದುವರಿತೇವೆ, ಒಂದು ಕಾರ್ಯಾಧ್ಯಕ್ಷರಾಗಿ ಮಾಡಲಿಕ್ಕೆ ಶಾಸಕರು ಸೂಚನೆ ಕೊಟ್ಟಿದ್ದಾರೆ, ನಾವು ಮಾಡುವ ಅಂತೇಳಿ. ಅದಕ್ಕೆ ಅವರು ನಮಗೆ ಒಪ್ಪಿ ನೀವು ಮಹಿಳಾ ಕಾಂಗ್ರೆಸ್ಗೆ ಏನು ಸಕ್ರಿಯ ಬೇಕು ನಾನು ಅದರೊಟ್ಟಿಗೆ ಇದ್ದೇನೆ, ನಿಮ್ಮೊಟ್ಟಿಗೆ ನಾವು ಯಾವತ್ತಿದ್ದೇವೆ, ನೀವು ಕಾರ್ಯಾಧ್ಯಕ್ಷರ ಮಾಡಿ ಅಂತ ಹೇಳಿದರು. ಹಾಗೆ ನಾವು ಕಾರ್ಯಾಧ್ಯಕ್ಷರನ್ನು ಹುಡುಕುವಾಗ ತುಂಬ ಜನರನ್ನು ಕೇಳಿದ್ದೇವೆ. ಆನಂತರ ನಾವು ಚಂದ್ರಪ್ಪ ಗೌಡರನ್ನು ನಾವೊಂದು ವಕ್ತಾರೆಯಾಗಿ ಇಲ್ಲಿ ನೇಮಕ ಮಾಡಿದ್ದೇವೆ. ಮತ್ತು ಅವರ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಅವರು ಸಂತೋಷಪೂರ್ವಕವಾಗಿ ಒಪ್ಪಿಕೊಂಡರು. ಆಗ ಸಂತೋಷಪೂರ್ವ ಒಪ್ಪಿಕೊಂಡು ನಾವು ಕಾರ್ಯಾಧ್ಯಕ್ಷರಾಗಿ ನಾವು ನಮ್ಮ ಚಂದ್ರಪ್ಪ ಗೌಡರನ್ನು ಮಾನ್ಯ ಶಾಸಕರು ಮತ್ತು ಉಷಾಕ್ಕನ ಹತ್ರ ಕೇಳಿದೆ. ನಮಗೆ ಜಿಲ್ಲಾಧ್ಯಕ್ಷರಾಗಿ ಅವರು ಉಷಾಕ್ಕನವರು ಅವರು ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆ ಇಲ್ಲದ ಕೂಡಲೇ ಒಪ್ಪಿಕೊಂಡರು. ಆ ಮುಖಾಂತರ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಇವತ್ತು ನೇಮಕ ಮಾಡಿದೆ. ನಮಗೆ ಬೇರೆ ಏನು ನಿಮ್ಮ ಹತ್ರ ಇದಿಲ್ಲ. ಬ್ಲಾಕ್ ಕಾಂಗ್ರೆಸ್ ಎನ್ನುವಂಥದ್ದು ಎಲ್ಲ ಘಟಕಗಳನ್ನು ಮುನ್ನಡೆಸಿಕೊಂಡು ಹೋಗುವ ಆ ಬ್ಲಾಕ್ ಕಾಂಗ್ರೆಸ್ಸಿಗೆ ಪೂರಕವಾಗಿ ಇರುವಂಥದ್ದು ಮಹಿಳಾ ಕಾಂಗ್ರೆಸ್. ಈಗ ನನ್ನ ಹತ್ರ ಕೆಲವರು ಕುಶಲ ಮಾತಾಡೋದು, ನೀವು ಬಂದ ಮೇಲೆ ಮಹಿಳೆಯರೆಲ್ಲ ತುಂಬ ಬರ್ತಾ ಇದ್ದಾರೆ, ಹಾಗೆ ನಮ್ಮ ಹತ್ರ ಕುಶಲ ಮಾತಾಡ್ತಾಯಿದ್ರು. ಆದರೆ ಆ ಮಹಿಳೆಯರಿಗೆ ನಾನು ಕೂಡ ಒಂದು ಆ ನಂಬಿಕೆ ಇಟ್ಟು ಬರ್ತಾ ಇದ್ದಾರೆ, ಅಕ್ಕ ತಂಗಿಯರಿಗೆ ಬರ್ತಾ ಇದ್ದಾರೆ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಯಾವತ್ತೂ ಅವರಿಗೆ ನಾವು ಋಣಿಗಳಾದ್ದೇವೆ, ನಾವು ಯಾವತ್ತೂ ಬರ್ತೇವೆ. ಆಮೇಲೆ ಕೂಡ ಕೇಳ್ತಾರೆ ಕುಶಲಾಗಿ, ಮೊದಲೆಲ್ಲ ಮಹಿಳಾ ಕಾಂಗ್ರೆಸ್, ಯಾಕಂದರೆ ಕಾಂಗ್ರೆಸ್ಸಿಗೆ ಮಹಿಳೆಯರು ಬರುವುದು ತುಂಬ ವಿರಳ. ಆದರೆ ಆ ಘಟಾನುಘಟಿಗಳು ಅನಿತಾ ಹೇಮಂತ್ ಶೆಟ್ಟಿ ಅವರಂಥವರು, ನಮ್ಮ ಘಟಾನುಘಟಿಗಳು ಇದರೊಟ್ಟಿಗೆ ರೂಪರೇಖೆ ಅನ್ನುವಂಥವ್ರು ಎಷ್ಟೋ ವರ್ಷದಿಂದ ನಮ್ಮ ಕಾಂಗ್ರೆಸ್ನಲ್ಲಿ ದುಡಿತಾ ಇದ್ದಾರೆ. ಅದೇ ರೀತಿ ಈ ವರ್ಷ ಹೊಸ ಮುಖಗಳು ನಮ್ಮ ಮಹಿಳಾ ಕಾಂಗ್ರೆಸ್ಸಿಗೆ ಅಶೋಕ್ ಕುಮಾರ್ ಅವರ ಒಂದು ಕಾರ್ಯವೈಖರಿ ಮನೆಗೊಂಡು ನಮ್ಮ ಬ್ಲಾಕಿನ ಚಟುವಟಿಕೆ ಮನೆಗೊಂಡು ನಮ್ಮ ಬರ್ತಾ ಇದ್ದಾರೆ. ಅವರನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಮುಖಾಂತರ ನಮ್ಮ ಮಹಿಳಾ ಕಾಂಗ್ರೆಸ್ ಸುಮ್ಮಗೆ ಕುಳಿತುಕೊಳ್ಳಲಿಕ್ಕಿಲ್ಲ. ನಮಗೆ ಅವರಿಗೆ ಟಾರ್ಗೆಟ್ ಏನೆಂದರೆ, ಮಾನ್ಯ ಅಧ್ಯಕ್ಷರಿಗೆ ಕಾರ್ಯಾಧ್ಯಕ್ಷರಿಗೆ ನಮ್ಮ ಸೂಚನೆ, ಬ್ಲಾಕಿನ ಎಲ್ಲ ನೆಕ್ಸ್ಟ್ ಬರುವಂಥ ಗ್ರಾಮ ಪಂಚಾಯತ್ ಚುನಾವಣೆ ಆಗಲಿ, ತಾಲೂಕು ಪಂಚಾಯತ್ ಚುನಾವಣೆ ಆಗಲಿ, ಅಥವಾ ಜಿಲ್ಲಾ ಪಂಚಾಯತ್, ನಗರಸಭೆ, ಇದರಲ್ಲಿ ಮಹಿಳಾ ಸಂಘಟನೆ ಅತಿ ಹೆಚ್ಚು ಬರಬೇಕು. ಒಂದು ಸೂಚನೆ ಸಿಕ್ಕಿದೆ. ನಮ್ಮ ರಹೀಮ್ ಖಾನ್ ನಮ್ಮ ಮಿನಿಸ್ಟ್ರು, ಕರ್ನಾಟಕ ಸರ್ಕಾರದ ಮಿನಿಸ್ಟ್ರು ಕೂಡ ಈ ಮಹಿಳಾ ಪದಗ್ರಹಣ ಸಮಾರಂಭಕ್ಕೆ ಬರ್ತೇನೆ ಅಂತ ಸೂಚನೆ ಸಿಕ್ಕಿದ್ದಾರೆ. ದಯವಿಟ್ಟು ಪೂರ್ಣೇಶ್ವರ್ ಅವರನ್ನು ವೆಲ್ಕಮ್ ಮಾಡಲಿಕ್ಕೆ ರೆಡಿಯಾಗಬೇಕು. ರಹೀಮ್ ಖಾನ್ ಅವರು ಈಗ ಈ ಒಂದು ಸಭೆಗೆ ಬರ್ತಾ ಇದ್ದಾರಂತೆ, ದಯವಿಟ್ಟು ಅವರಿಗೆ ವೆಲ್ಕಮ್ ಮಾಡಲಿಕ್ಕೆ ತಾವು ತಯಾರು ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಆ ರೀತಿಯಾಗಿ ಸಮರ್ಥ ಒಂದು ಅಧ್ಯಕ್ಷೆಯನ್ನು ನಾವು ಇಲ್ಲಿ ಪಡ್ಕೊಂಡಿದ್ದೇವೆ. ಅವರ ಮುಖಾಂತರ
ನಮ್ಮ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲ ಮಹಿಳಾ ಸಂಘಟನೆ ಅಧ್ಯಕ್ಷ ಆದ ಕೂಡಲೇ ಒಂದು ಅಧ್ಯಕ್ಷ ಅಂತ ಅಲ್ವಾ, ಎಲ್ಲರೊಟ್ಟಿಗೆ ನಾನು ಕೂಡ ಬ್ಲಾಕ್ ಅಧ್ಯಕ್ಷ ಅಂದರೆ ಸಾಮಾನ್ಯ ಸದಸ್ಯನಾಗಿ ನಾವು ಬೆರೆದುಕೊಂಡು ಎಲ್ಲರನ್ನು ಸಂಘಟನೆ ಮಾಡುವಲ್ಲಿ ನಮ್ಮ ಶ್ರಮವನ್ನು ಮಾಡ್ತೇವೆ. ಅದೇ ರೀತಿ ಕಾರ್ಯಾಧ್ಯಕ್ಷೆಯಾಗಿದ್ದ ಅವರು ಯಾವುದೇ ಟೀಕೆ ಟಿಪ್ಪಣಿ, ಯಾಕಂದರೆ ಕಾಂಗ್ರೆಸ್ಸಿನಲ್ಲಿ ಅಥವಾ ರಾಜಕೀಯಕ್ಕೆ ಸೇರಿದ ಕೂಡಲೇ ಟೀಕೆ ಟಿಪ್ಪಣಿ ಅದು ಮಾಮೂಲು, ಅದನ್ನು ಎದುರಿಸಿಕೊಂಡು ಹೋಗುವಂಥದ್ದು ನಮ್ಮ ಚಾಲ್ತಿ. ಅನೇಕ ನಮ್ಮ ನಾಯಕಿಯರು ಅದನ್ನೆಲ್ಲ ಎದುರಿಸಿಕೊಂಡು ಬಂದವರು, ಅಪ್ಪಿಯವರು ಅದರ ಜಿಲ್ಲೆಯಲ್ಲಿ ಅಥವಾ ಉಷಾಂಚನ್ ಅವರೆಲ್ಲ ಯಾವುದೇ ಟೀಕೆ ಟಿಪ್ಪಣಿಯನ್ನು ಇದು ಎದೆಗೊತ್ತಿ ಅವರು ಕಾಂಗ್ರೆಸ್ ಚಟುವಟಿಕೆಯಲ್ಲಿದ್ದವರು. ಎಷ್ಟೋ ಜನ ಮಹಿಳೆಯರು ಅದರಲ್ಲಿ ಇದ್ದಾರೆ. ಅದರಲ್ಲಿ ಕೂಡ ನಮ್ಮ ಚಂದ್ರಪ್ಪ ಅವರು ಕೂಡ ನಮಗೆ ಒಂದು ದುರ್ಗೆಯಾಗಿ ಪುತ್ತೂರು ಮಹಿಳಾ ಸಂಘಟನೆಯನ್ನು ಒಂದು ಕಾರ್ಯಾಧ್ಯಕ್ಷಕ್ಕೆ ಬಂದಿದ್ದಾರೆ. ದಯವಿಟ್ಟು ನಿಮ್ಮೊಟ್ಟಿಗೆ ನಾವಿದ್ದೇವೆ. ಯಾವುದೇ ಕಾರ್ಯಕ್ರಮ ಆಗಲಿ ನಮ್ಮ ಎಲ್ಲ ಬ್ಲಾಕ್ ಕಾಂಗ್ರೆಸ್ಸಿನ ನಾಯಕರು ಅಥವಾ ಕಾರ್ಯಕರ್ತರು ಅಥವಾ ಬ್ಲಾಕಿನ ಪದಾಧಿಕಾರಿಗಳು ನಿಮ್ಮೊಟ್ಟಿಗೆ ಇದ್ದೇವೆ. ಉತ್ತಮವಾಗಿ ಸಂಘಟನೆ ಮಾಡಿ ನಿಮ್ಮ ಕಾರ್ಯಕ್ರಮಕ್ಕೆ ಯಾವುದೇ ನಮ್ಮ ಸಲಹೆ ಸೂಚನೆ ತನ್ನ ಮನ ಧನಗಳಿಂದ ನಾವು ಸಪೋರ್ಟ್ ಆಗಿದ್ದೇವೆ ಎನ್ನುವ ಮಾತಿನೊಂದಿಗೆ ನಾನು ಪ್ರಾಸ್ತಾವಿಕವಾಗಿ ಮಾತನ್ನು ನಿಲ್ಲಿಸ್ತೇನೆ. ನಿಮ್ಮ ಯಾವತ್ತೂ ಕಾರ್ಯಕ್ರಮ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಿದ್ದೇನೆ. ಇಲ್ಲಿ ಮೇಲೆ ಕೂತ್ಕೊಂಡ ನಾವೆಲ್ಲ ನಾಯಕರಲ್ಲ, ನೀವು ನಾಯಕರು. ಯಾಕಂತ ಹೇಳಿದರೆ ಇವತ್ತು 50% ಮಹಿಳೆಯರಿಗೆ ಇವತ್ತು ಮೀಸಲಾತಿಯನ್ನು ಕೊಡ್ತಾ ಇದೆ ರಾಜ್ಯ ಸರ್ಕಾರ. ನಮ್ಮ ಗೌರವಾನ್ವಿತ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯರವರು ಮಹಿಳೆಯರನ್ನು ಸಬಲೀಕರಣ ಮಾಡಬೇಕಂತಾದರೆ ಅವ್ರಿಗೂ ಪಂಚ ಗ್ಯಾರಂಟಿಯನ್ನು ಕೊಟ್ಟರು. ಇವತ್ತು ಪ್ರತಿಯೊಬ್ಬರ ಮಹಿಳೆಯಲ್ಲಿ ಕೂಡ ಒಂದೊಂದು ಗ್ಯಾರಂಟಿಗಳಿವೆ. ಒಂದು ಗ್ಯಾರಂಟಿ ಅಲ್ಲ, 2-3 ಗ್ಯಾರಂಟಿ ಅಂತೂ ಕೆಲವು ಇದ್ದೇ ಇದೆ. ಅಂಥವರನ್ನು ನಾವು ಇವತ್ತು ಕಾಂಗ್ರೆಸ್ಸಿಗೆ ತಂದು ಅವರನ್ನು ಸಂಘಟನೆ ಮಾಡುವಂಥ ಕೆಲಸ ಇವತ್ತು ಆಗಬೇಕು. ಇವತ್ತು ಮಹಿಳೆಯರು ಹಿಂದೆ ಬೀಳಲಿಕ್ಕೆ ಕಾರಣ ಯಾಕಂತ ಹೇಳಿದರೆ ಅವರಿಗೆ ಏನು ಸವಲತ್ತು, ಮನೆಯಲ್ಲಿ ಅವರಿಗೆ ತೊಂದರೆಗಳಿರ್ತದೆ. ಮನೆಯಲ್ಲಿ ಅವರು ಮನೆಯ ಕೆಲಸವನ್ನು ಜೊತೆಯಲ್ಲಿ ರಾಜಕೀಯ ಕೆಲಸವನ್ನು ಮಾಡಲಿಕ್ಕೆ ತುಂಬ ಕಷ್ಟ ಇದ್ದರೂ ಕೂಡ ಈಗಿನ ಪರಿಸ್ಥಿತಿಯಲ್ಲಿ ಅವರೆಲ್ಲ ಸದೃಢವಾಗಿ ಇದ್ದಾರೆ. ಯಾಕಂತ ಹೇಳಿದರೆ ಮಹಿಳೆಯರು ಇವತ್ತು ಗಂಡಸರ ಪುರುಷರ ಒಂದು ಕೈ ಚಾಚಿಕೆಯುವಂಥ ಕೆಲಸ ಇವತ್ತು ಆಗ್ತಾಯಿಲ್ಲ. ಯಾಕಂತ ಹೇಳಿದರೆ ಗ್ಯಾರಂಟಿಯಲ್ಲಿ 2,000 ಕೊಟ್ಟರೆ ಅದನ್ನು ಮನೆ ನಿಭಾಯಿಸುವಂಥ ಕೆಲಸ ಇವತ್ತು ಮಹಿಳೆಯರಿಂದ ಆಗ್ತಾಯಿದೆ. ನಾವೆಲ್ಲರೂ ಇವತ್ತು ಕಾಂಗ್ರೆಸ್ಸಿಗೆ ಋಣಿಯಾಗಿದ್ದೇವೆ. ಮಹಿಳೆಯರನ್ನು ತಂದು ಸಂಘಟಿತವಾಗಿ ಮಾಡುವ ಅಂತ ಹೇಳುತ್ತಾ ನಾವೊಂದು ಪಣತೊಟ್ಟು ಮುಂದಿನ ದಿನದಲ್ಲಿ ಇದೊಂದು ಮಹಿಳಾ ಸಮಾವೇಶ ಅಂತಲೇ ಹೇಳ್ಬೋದಂತ ನಾವು ಯೋಚನೆ ಮಾಡಿದೆವು. ಆದರೆ ಪದಗ್ರಹಣದ ಜೊತೆಯಲ್ಲಿ ಇಷ್ಟೊಂದು ಮಹಿಳೆಯರು ಇಲ್ಲಿ ಸೇರಿದ್ದೀರಿ, ಬಹಳ ಸಂತೋಷ ಆಗ್ತಾಯಿದೆ. ಮುಂದಿನ ದಿನದಲ್ಲಿ ಟೌನ್ ಹಾಲಲ್ಲಿ ಎಲ್ಲ ಮಹಿಳೆಯರನ್ನು ಸೇರಿಸಿ ಪುತ್ತೂರಿಂದ ಸಾಧಾರಣ ಒಂದು 2,000 ಮಹಿಳೆಯರು ಒಂದು ಜಾಥದ ಥರ ನಾವು ಮಹಿಳೆಯರಲ್ಲಿ ಒಗ್ಗೂಡಿಸಿ ಒಂದು ಎಲ್ಲ ಕಾರ್ಯಕ್ರಮದ ಜೊತೆಯಲ್ಲಿ ನಾವು ಅಲ್ಲಿ ಕಾಂಗ್ರೆಸ್ಸಿಗೆ ನಾವು ಋಣಿಯನ್ನು ತೀರಿಸುವಂಥ ಕೆಲಸ ಆಗಬೇಕಂತ ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಮಹಿಳಾ ಕಾಂಗ್ರೆಸ್. ಬಹಳ ಸಂತೋಷದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೇವೆ. ನಾನು ಗ್ರಾಮೀಣ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ನಾನು ಪುತ್ತೂರು ಬ್ಲಾಕಲ್ಲಿ ಇವತ್ತು ನಾನು ಶಾರದಾ ಅರಸ್ರವರ ಒಂದು ಅಧ್ಯಕ್ಷತೆಯ ನಂತರ ವಿಶಾಲಾಕ್ಷಿ ಬನ್ನೂರವರು ಅವರನ್ನು ಈ ಸಂದರ್ಭದಲ್ಲಿ ನಾನು ಅವರ ಆಶೀರ್ವಾದ ಬೇಡುತ್ತಾ ಅವರನ್ನು ನೆನಪಿಸ್ತಾ ಇದ್ದೇನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತೇಳಿದರೆ, ನಾನು ಮತ್ತು ಅವರು ಇಬ್ಬರೂ ಕೂಡ ಬ್ಲಾಕ್ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು. ಆ ಬ್ಲಾಕ್ ಅಧ್ಯಕ್ಷರುಗಳು ಹೇಗಿದ್ರೆ ಅಂತೇಳಿದರೆ, ನಾವು ಒಬ್ಬರೊಬ್ಬರು ತಮ್ಮ ಅನುಭವಗಳನ್ನು ಹಂಚಿಕೊಂಡು, ನನಗಿಂತ ಅವರು ಸೀನಿಯರು, 2ನೇ ಬಾರಿಯಾಗಿ ಅಧ್ಯಕ್ಷರಾಗಿದ್ದಾರೆ. ಆದರೆ ಏನೋ ಒಂದು ಅವರಿಗೆ ಅನಾರೋಗ್ಯದ ನಿಮಿತ್ತ ಇವತ್ತು ಅವರು ಅಧ್ಯಕ್ಷರಾಗಿ ಇದ್ದರೂ ಕೂಡ, ಇವತ್ತು ಕಾರ್ಯಾಧ್ಯಕ್ಷರಾಗಿ ಇವರು ಅಧಿಕಾರ ಸ್ವೀಕರಿಸಿದರೂ ಕೂಡ ಮನೆಯಲ್ಲಿ ಕೂತುಕೊಂಡು ರಾತ್ರಿ ಹಗಲು ಮಹಿಳಾ ಕಾಂಗ್ರೆಸ್ನ ಬಗ್ಗೆ ಚಿಂತೆ ಮಾಡುತ್ತಾ ಸದಾ ನನ್ನ ಜೊತೆ ನಾನಿದ್ದೇನೆ, ನಿಮಗೆ ಶುಭವಾಗಲಿ ಅಂತೇಳಿ ಚಂದ್ರಗೌಡರ ಮುಖಾಂತರ ನನ್ನ ಮುಖಾಂತರ ಅವರು ಹರಿಸಿದ್ದಾರೆ. ಎಲ್ಲರ ಚಪ್ಪಾಳೆಯೊಂದಿಗೆ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳುತ್ತಾ, ಆದಷ್ಟು ಬೇಗ ಅವರು ಆರೋಗ್ಯವಂತರಾಗಿ ಬರಲಿ, ಮಹಾಲಿಂಗೇಶ್ವರ ದೇವರು ಅವರಿಗೆ ಅನುಗ್ರಹಿಸಲಿ, ಆರೋಗ್ಯ ನೀಡಲಿ ಎಂಬ ಒಂದು ಸಂದೇಶವನ್ನು ನಾನು ನೀಡ್ತಾ ಇದ್ದೇನೆ. ಇವತ್ತು ಪುತ್ತೂರಿನಲ್ಲಿ ಶಾಸಕರಿದ್ದಾರೆ, ಬಹಳ ಸಂತೋಷ, ನಮಗೆ ಎಲ್ಲರ ಹೆಮ್ಮೆ. ಯಾಕೆಂತೇಳಿದರೆ, ನಾನು ಅಪ್ಯಕ್ಕನಲ್ಲಿ ಹೇಳೋದುಂಟು, ಅಪ್ಯಕ್ಕ ನಿಮಗೊಂದು ಅಲ್ಲಿ ಅಧ್ಯಕ್ಷರಿದ್ದರೆ MLA ಅವರಿದ್ದರೆ ನನಗೆ ಪುತ್ತೂರಲ್ಲಿ ಒಬ್ಬ ಶಾಸಕರಿದ್ದಾರೆ ಅಂತೇಳಿ. ಯಾಕೆಂತೇಳಿದರೆ ಶಾಸಕರಿಲ್ಲದ ಕೊರತೆ ಈ ನಮ್ಮ ಭಾಗದಲ್ಲಿ ಇಲ್ಲ.
ಯಾಕೆಂತೇಳಿದರೆ ಅಶೋಕ್ ರೈ ಅವರು ಅಂತ ಹೇಳಿದರೆ ಇವತ್ತು ಇಡೀ ಅಶೋಕ್ ಚಕ್ರವರ್ತಿಯ ಹೇಗೆ ಆಡಳಿತ ಹೇಗಿತ್ತ ಆ ಒಂದು ನಾಯಕತ್ವವನ್ನು ಗಳಿಸಿಕೊಂಡು ಇಡೀ ಹತ್ತೂರಲ್ಲಿ ಪ್ರಸಿದ್ಧಿಯಾದವರು, ಇಡೀ ವಿಧಾನಸಭೆಯಲ್ಲಿ ಕೂಡ ಧ್ವನಿ ಎತ್ತಿ ಮಾತನಾಡುವಂತಹ ನಮ್ಮ ನಾಯಕರು ಅಶೋಕ್ ರೈ ಅವರು ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸ್ತದೆ. ಇವತ್ತು ಪುತ್ತೂರು ಬ್ಲಾಕಿನಲ್ಲಿ ಪದಗ್ರಹಣ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಕಾರ್ಯಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಂತಹ ಚಂದ್ರಪ್ರಭಾ ಗೌಡರವರು, ನಾನು ನಿನ್ನೆ ಕೇಳ್ತಾ ಇದ್ದೆ, ಮೇಡಮ್ ಹೇಗೆ ತಯಾರಿ ಎಲ್ಲ ಆಯಿತಾ ಅಂತೇಳಿ. ಬಹಳ ಖುಷಿಯಿಂದ ಹೇಳ್ತಾ ಇದ್ದರು, ಎಲ್ಲ ಬ್ಲಾಕಿನವರ ಸಹಕಾರ ಇದೆ, ಎಲ್ಲ ಮಹಿಳೆಯರ ಸಹಕಾರ ಇದೆ, ಅದಕ್ಕಿಂತ ಹೆಚ್ಚಾಗಿ ನನ್ನ ಬ್ಲಾಕಿನಲ್ಲಿ ನಮ್ಮ ಶಾಸಕರಿದ್ದಾರೆ, ಯಾವುದಕ್ಕೂ ಕಮ್ಮಿ ಮಾಡದೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳೋ ಮಾತನ್ನು ಹೇಳಿದರು. ನನಗೆ ತುಂಬ ಖುಷಿಯಾಯಿತು. ಯಾಕೆಂತೇಳಿದರೆ ಇವತ್ತು ಒಂದು ಮಹಿಳೆ ಮುಂದೆ ಬರಬೇಕು ಅಂತಾದರೆ ಅವಳಿಗೆ ಸಹಕಾರ ನೀಡುವ ಕೈಗಳ ಅಗತ್ಯ. ಇವತ್ತು ಪಂಚ ಗ್ಯಾರಂಟಿ ಮೂಲಕ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಅದೇ ರೀತಿ ಉಪಮುಖ್ಯಮಂತ್ರಿಗಳು ಮಹಿಳಾ ಸಬಲೀಕರಣಕ್ಕಾಗಿ, ಅದೇ ರೀತಿ ಮಹಿಳೆಯರ ಅಭ್ಯುದಯಕ್ಕಾಗಿ ತಾವು 5 ಗ್ಯಾರಂಟಿಗಳ ಮೂಲಕ ಮಹಿಳೆಯರನ್ನು ಸಮಾಜದಲ್ಲಿ ತಾವೊಬ್ಬ ಸಮರ್ಥರಾಗಿ ಮಾಡಬೇಕು ಅಂತೇಳುವ ನಿಟ್ಟಿನಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಆ ಗ್ಯಾರಂಟಿಗಳ ಮೂಲಕ ಇವತ್ತು ಮಹಿಳೆಯರು ತಾವು ಏನು ಅಂತೇಳಿ ತೋರಿಸೋದಕ್ಕೆ ತಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಮುಂದೆ ತೋರಿಸ್ತಾ ಇದ್ದಾರೆ. ಇವತ್ತು ನಾನು ನಿನ್ನೆ ನೋಡಿದಾಗೆ ಒಬ್ಬ ಮಹಿಳೆ ಎಲ್ಲಿವರೆಗೆ ಇದರ ಪ್ರಯೋಜನವನ್ನು ಪಡೆದ್ರು ಅಂತೇಳಿದರೆ, ತನ್ನ ಮನೆಯ ಬಾಗಿಲನ್ನು ನಾನು ಪ್ರವೇಶ ಮಾಡಬೇಕಾದ್ರೆ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕೆತ್ತನೆಯನ್ನು ಬಿತ್ತಿ ಚೆತ್ತಿದಂತಹ ಮಹಿಳೆಯನ್ನು ಈ ಒಂದು ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲೇಬೇಕು. ಇದು ನಮಗೆ ಕರ್ನಾಟಕದ ಸರ್ಕಾರ ಕೊಟ್ಟಂತಹ ಮಹಿಳೆಯರಿಗೆ ಕೊಟ್ಟ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ತುಂಬ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತೇಳಿದರೆ, ಪ್ರತಿಯೊಂದು ಮಹಿಳೆಯರು ಕೂಡ ಸಮಾಜದಲ್ಲಿ ಮುಂದೆ ಬರಬೇಕು, ತನ್ನ ಕಾಲಲ್ಲಿ ತಾನು ನಿಲ್ಲಬೇಕು. ಅದಕ್ಕೆ ಸರಿಯಾದಂತಹ ಅವಕಾಶಗಳನ್ನು ಈ ಪಂಚ ಗ್ಯಾರಂಟಿಗಳ ಮೂಲಕ ಕೊಟ್ಟರು. ಸಹೋದರಿಯರೇ, ಇವತ್ತು ನಮ್ಮ ಈ ಒಂದು ಪುತ್ತೂರು ಬ್ಲಾಕಿನಲ್ಲಿ ಕಾರ್ಯಾಧ್ಯಕ್ಷರಾಗಿ ಇವತ್ತು ಯಾರು ಚಂದ್ರಪ್ರಭಾ ಗೌಡರವರು ಅಧಿಕಾರ ವಹಿಸಿದ್ದಾರೆ. ಅದರ ಮೊದಲು ನಿಕಟಪೂರ್ವ ಅಧ್ಯಕ್ಷರಂಥ ಶಾರದಾ ಅರಸ್ರವರ ಬಗ್ಗೆ ಕೂಡ ನಾನು ಮಾತಾಡಲೇಬೇಕಾಗ್ತದೆ. ಪ್ರತಿ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಮೀಟಿಂಗ್ ಆಗುವಾಗ ತನ್ನ ಜೊತೆ ಮಹಿಳೆಯರನ್ನೆಲ್ಲ ಸೇರಿಸಿಕೊಂಡು ಬಂದು ಅಲ್ಲಿ ಒಳ್ಳೆಯ ಸಂಘಟನೆ ಮೂಲಕ ಎಲ್ಲ ಸಭೆಗಳಲ್ಲಿ ಸೇರಿ ಅವರ ಆ ಸಭೆಯಲ್ಲಿ ಏನಲ್ಲಿ ಜಿಲ್ಲೆಯಲ್ಲಿ ನಮಗೆ ಸೂಚನೆಗಳನ್ನು ಕೊಡ್ತಾರ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಒಳ್ಳೆಯ ಆಡಳಿತವನ್ನು ಈ ಒಂದು ಅವರ ಅವಧಿಯಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಮಹಿಳೆಯರನ್ನು ಸೇರಿಸಿದರೆ, ಇಷ್ಟು ಮಹಿಳೆಯರು ಸೇರಿದರೆ ಅದರ ಹಿಂದೆ ಶಾರದಾ ಮೋಹನ್ ರವರು ಕೂಡ ಅವರ ತ್ಯಾಗ ಇದೆ, ವಿಶಾಲಾಕ್ಷಿಯವರ ಸಲಹೆ ಸೂಚನೆ ಇದೆ, ಮಾರ್ಗದರ್ಶನ ಇದೆ. ಅದಕ್ಕಾಗಿ ನಾನು ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರ ನೆಲೆಯಲ್ಲಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಶಾರದಕ್ಕನವರೇ, ಇನ್ನು ಮುಂದಿನ ದಿನಗಳಲ್ಲಿ ನೂತನವಾಗಿ ಚಂದ್ರಪ್ರಭಾ ಗೌಡರು ಕಾರ್ಯಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ತಾ ಇದ್ದಾರೆ. ಸಹೋದರಿಯರೇ, ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಒಂದು ಮಹಿಳೆ ಸಮಾಜದಲ್ಲಿ ಮುಂದೆ ಬಂತು ಅಧಿಕಾರ ಪಡೆದುಕೊಂಡ ಮೇಲೆ ಅವಳು ಅಧಿಕಾರ ನಡೆಸಬೇಕಾದ್ರೆ ಅವಳಿಗೆ ಸಹಕಾರ, ಸಲಹೆ, ಮಾರ್ಗದರ್ಶನ ಎಲ್ಲರದೂ ಬೇಕು. ದಯವಿಟ್ಟು, ಯಾಕಂತೇಳಿ ಇಲ್ಲಿ ಶಾಸಕರ ಏನು ತೊಂದರೆ ಇಲ್ಲ, ಆದರೂ ಮಹಿಳೆಯರು ಕರೆದಾಗ ಇಲ್ಲಿ ಒಳ್ಳೆಯ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಎಲ್ಲ ಸಮಿತಿಯ ಸದಸ್ಯರು ಸಕಾಲಕ್ಕೆ ಬಂದು ಅವರಿಗೆ ಒಳ್ಳೆಯ ಸಹಕಾರವನ್ನು ಕೊಡಿ, ಮಹಿಳಾ ಸಂಘಟನೆಯನ್ನು ಇನ್ನಷ್ಟು ಬಲಯುತರನ್ನಾಗಿ ಮಾಡಿ. ಒಳ್ಳೆಯ ನಮ್ಮ ಬ್ಲಾಕಿನ ಅಧ್ಯಕ್ಷರಿದ್ದಾರೆ ಕೃಷ್ಣ ಪ್ರಸಾದ್ ಆಳ್ವರವರು ಮಾತನಾಡುವಾಗ ಅವರು ಯಾವ ರೀತಿ ಸಂಘಟನೆ ಮಾಡಿದ್ದಾರೆ, ಮಹಿಳಾ ಶಕ್ತಿಗೆ ಯಾವ ರೀತಿ ಸ್ಫೂರ್ತಿಯಾಗಿದ್ದಾರೆ, ಪ್ರತಿಯೊಂದನ್ನು ಕೂಡ ವಿವರವಾಗಿ ಹೇಳಿದ್ದಾರೆ. ಇದಕ್ಕೆ ಇಂತಹ ಬ್ಲಾಕ್ ಅಧ್ಯಕ್ಷರು, ಅದೇ ರೀತಿ ನಿಕಟ ಅಧ್ಯಕ್ಷರುಗಳಾಗಿರ್ಬೋದು, ಎಲ್ಲ ವಿಂಗ್ಗಳ ಪದಾಧಿಕಾರಿಗಳಾಗಿರ್ಬೋದು, ನೀವೆಲ್ಲರೂ ಮಹಿಳಾ ಕಾಂಗ್ರೆಸ್ನ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಚಂದ್ರಪ್ರಭಾ ಗೌಡರವರಿಗೆ ಒಳ್ಳೆಯ ಮಾರ್ಗದರ್ಶನ, ಸಹಕಾರ ಕೊಟ್ಟು ಅವರು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಇಡೀ ನಮ್ಮ ರಾಜ್ಯದಲ್ಲಿ ಕೂಡ ಒಳ್ಳೆಯ ಬ್ಲಾಕಿನ ಕಾರ್ಯಾಧ್ಯಕ್ಷ ಅಂತ ಹೇಳುವ ಹೆಸರನ್ನಂತೂ ಗಳಿಸುವಲ್ಲಿ ನಿಮ್ಮ ಸಹಕಾರ ಇರಲಿ ಅಂತ ಹೇಳುತ್ತಾ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಅವಧಿಯಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ಆಗಲಿ ಅಂತೇಳಿ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಮೇಡಮ್, ಇಷ್ಟು ಹೇಳುತ್ತಾ ಎಲ್ಲ ಮಹಿಳೆಯರು ಸಮಾಜದ ಮುಂಚೂಣಿಯಲ್ಲಿ ಬಂದು ಈ ಒಂದು ತಮ್ಮ ಏನು ಕರ್ತವ್ಯಗಳುಂಟ, ತನಗೆ ಕೊಟ್ಟ ಅವಕಾಶಗಳನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಂಡು ನಾವೆಲ್ಲ ಮಹಿಳಾ ಕಾಂಗ್ರೆಸ್ಸನ್ನು ಒಂದು ಗಟ್ಟಿ ಮಾಡುವ,
ಅದೇ ರೀತಿ ಮುಂದಿನ ದಿನಗಳಲ್ಲಿ ನವೆಂಬರ್ 19ರಂದು ಒಂದು ದೊಡ್ಡ ಬೃಹತ್ ಮಹಿಳಾ ಸಮಾವೇಶ ಮಂಗಳೂರಿನಲ್ಲಿ ನಡೆಯಲಿಕ್ಕಿದೆ. ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸುತ್ತಾ ಮುಂದಿನ ದಿನಗಳೇ ಇನ್ನಷ್ಟು ಮಹಿಳಾ ಶಕ್ತಿ ಇಲ್ಲಿ ತುಂಬಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ, ಅದೇ ರೀತಿ ಶಾಸಕರಲ್ಲಿ ಕೂಡ ಒಂದು ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಮನವಿ ಮಾಡಿಕೊಳ್ತಿದ್ದೇನೆ. ಸರ್, ಇಡೀ ದೇಶ ಕಂಡದ ಒಬ್ಬ ಮಹಾನ್ ನಾಯಕ ನೀವು. ಅಶೋಕ ಚಕ್ರವರ್ತಿಯಾಗೆ ಇವತ್ತು ಇಡೀ ದೇಶವನ್ನು ಯಾವ ರೀತಿ ಚಕ್ರವರ್ತಿಗಳು ಆಳಿದಾರ ಆ ನಾಯಕತ್ವದ ಗುಣ ನಿಮ್ಮಲ್ಲಿದೆ. ಹೆಸರಿಗೆ ಅಶೋಕ ಚಕ್ರವರ್ತಿ ಅಂತೆ ನೀವು ಅಶೋಕ ಶಾಸಕರಾಗಿ ಇವತ್ತು ನಮ್ಮ ಜೊತೆ ಮಹಿಳಾ ಕಾಂಗ್ರೆಸ್ಸಿಗೆ ಸಂಪೂರ್ಣ ಸಹಕಾರ ಕೊಡ್ತೀರಿ ಅಂತ ಹೇಳುವ ಭರವಸೆ ಇದೆ. ಅದರಲ್ಲೂ ನಾನು ಇಲ್ಲಿ ಎಲ್ಲ ಸದಸ್ಯರ ಮುಂದೆ ಒಂದು ಮಾತನ್ನು ನೆನಪಿಸಿಕೊಳ್ಳಬೇಕು. ನಮ್ಮ ಕಡಬ ಬ್ಲಾಕಿನ ಪಟ್ಟಣ ಪಂಚಾಯತ್ ಚುನಾವಣೆ ಆಗುವಾಗ ಪುತ್ತೂರಿನ ಶಾಸಕರಾಗಿ ನಮ್ಮ ಬ್ಲಾಕಿಗೆ ಬಂದು ಅಲ್ಲಿ ಇವತ್ತು ವಿಜಯದ ಪತಾಕ ಹಾರಿದರೆ ಅದು ನಿಮ್ಮ ಸಹಕಾರ ಅಂತ ಹೇಳಲಿಕ್ಕೂ ನಾನು ತುಂಬ ಅಭಿಮಾನದಿಂದ ಕಡಬ ಬ್ಲಾಕಿನ ಪರವಾಗಿ ಕೂಡ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ ಸಹೋದರಿಯರೇ, ನಾನು ಹೇಳಲೇಬೇಕು ಇಲ್ಲಿ. ನಾನು ಕೇಳಿದೆ, ಸರ್ ನಿಮ್ಮ ಸಹಕಾರ ಬೇಕು, ನಮ್ಮ ಜೊತೆ ನೀವು ಸಲಹೆ ಸೂಚನೆ ನೀಡಬೇಕು ಅಂತೇಳಿ. ಅವರ ಮಾತು ಇವತ್ತೂ ಕೂಡ ನನ್ನ ಹೃದಯದಲ್ಲಿ ಗೊಣಗ್ತಾ ಇದೆ. ಉಷಕ್ಕ, ನನ್ನ ಕನಸೇ ಬೇರೆ ಇದೆ. ಪುತ್ತೂರಲ್ಲಿ ಒಂದು ದೊಡ್ಡದಾದಂತಹ ನಮಗೆ ಕಾಂಗ್ರೆಸ್ ಭವನ ಕಟ್ಟಬೇಕು. ಆ ಕಾಂಗ್ರೆಸ್ ಭವನದಲ್ಲಿ ಎಲ್ಲರಿಗೂ ಕೂಡ ಕೂತ್ಕೊಳ್ಳಿಕ್ಕೆ ಒಳ್ಳೆ ಸ್ಥಳಾವಕಾಶ ಬೇಕು. ಒಳ್ಳೆ ಜಿಲ್ಲಾಧ್ಯಕ್ಷರಿಗೆ ಏನೆಲ್ಲ ಅವಕಾಶಗಳು ಬೇಕಾ ಎಲ್ಲವನ್ನು ಕೊಟ್ಟು ಕಾಂಗ್ರೆಸ್ಸನ್ನು ಬಲಿಷ್ಠಪಡಿಸುವುದೇ ನನ್ನ ಗುರಿ ಅಂತ ಹೇಳಿದ ನಮ್ಮ ಹೆಮ್ಮೆಯ ಶಾಸಕರಿಗೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಪರವಾಗಿ ನಾನು ಚಿರಋಣಿಯಾಗಿದ್ದೇನಂತ ಹೇಳುತ್ತಾ, ಸರ್ ನಿಮ್ಮ ಸಹಕಾರ ನಮಗಿರಲಿ. ನೀವು ಅಶೋಕ ಚಕ್ರವಂತೆ ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ವಿಧಾನ ಸಭೆಯಲ್ಲಿ ಒಬ್ಬ ನಮ್ಮ ಪುತ್ತೂರನ್ನಲ್ಲ ಇಡೀ ಹತ್ತೂರನ್ನು ಒಂದು ಪ್ರಜ್ವಲಿಸುವಂತೆ ಮಾಡುವಂತಹ ನಾಯಕತ್ವ ನಿಮ್ಮಲ್ಲಿದೆ. ಮುಂದಿನ ದಿನಗಳಲ್ಲಿ ಶಾಸಕರಾಗಿರಿಂದ ಸಚಿವರಾಗಿ ಆ ಮಾಲಿಂಗೇಶ್ವರ ನಿಮಗೆ ಅನುಗ್ರಹಿಸಲಿ ಎಂಬ ಮಾತಿನೊಂದಿಗೆ ನಾನು ವಿರಮಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮೆಲ್ಲರಿಗೆ ನಮಸ್ಕಾರ. ಎಸ್ಪೆಷಲಿ ಮಹಿಳಾ ಮತ್ತು ಇವತ್ತು ಮಹಿಳಾ ಅಧ್ಯಕ್ಷರಿದ್ದಾರೆ, ಜೊತೆಗೆ ನಿಮ್ಮ ಭಾಗದ ಸ್ಟ್ರಾಂಗ್ MLA ಅಶೋಕ್ ಕುಮಾರ್ ರಾಯ್ ಅವರು, ಜೊತೆಗೆ ಇವತ್ತು ಮಹಿಳಾ ಕಾರ್ಯಕ್ರಮ ಇದೆ, ಪದಗ್ರಹಣ ಇದೆ, ತಾವು ಬರ್ಬೇಕು ಸರ್ ಅಂತ ನನಗೆ ಹೇಳಿದಾಗ ನಾನು ಇಮಿಡಿಯೇಟ್ಲಿ ಅವ್ರ ಜೊತೆಗೆ ನನಗೆ ಕೈ ಹಿಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ನಾನು ಇವತ್ತು ಒಂದು ಹಾಸ್ಪಿಟಲ್ ಉದ್ಘಾಟನೆ ಇತ್ತು, ಅದ್ರ ಮಹಿಳಾ ಕಾರ್ಯಕ್ರಮ ಇದೆ. ಮಹಿಳಾ ಅವ್ರಿಗೆ ಎಷ್ಟು ಸಪೋರ್ಟ್ ಕೊಟ್ಟಿರೋದ್ರ ಕಡಿಮೆ ಇದೆ, ತಮಗೆ ಗೊತ್ತಿದೆ. ಇಡೀ ದೇಶದಲ್ಲಿ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಆಗ್ಬೋದು, ಪ್ರಿಯಾಂಕಾ ಗಾಂಧಿ ಮೇಡಮ್ ಆಗ್ಬೋದು, ಮತ್ತು ಇಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಮಹಿಳಾ ಅಂದರೂ ಯಾವಾಗಲೂ ಕ್ಲಿಯರ್ ಕಟ್ ಅವ್ರು ಹೇಳಿದ್ದಾರೆ. ನೀವು ಎಲ್ಲ MLAs ಆಗಲಿ ಮಿನಿಸ್ಟರ್ಸ್ ಆಗಲಿ ಅವ್ರ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಮತ್ತು ಯಾವುದು ಸಮಸ್ಯೆ ಇದ್ದರೂ ಇಮಿಡಿಯೇಟ್ ಅಟೆಂಡ್ ಮಾಡಬೇಕಂತ ಹೇಳಿದ್ದಾರೆ. ಮತ್ತು ಅಶೋಕ್ ರಾಯ್ ಸಾಹೇಬರು ಅವ್ರ ಭಾಗ ಏರಿಯಾಗೆ ಅಸೆಂಬ್ಲಿನಲ್ಲಿ ಆಗಲಿ ಮುಖ್ಯಮಂತ್ರಿ ಜೊತೆಗೆ ಆಗಲಿ ಎಲ್ಲ ಮಿನಿಸ್ಟರ್ ಜೊತೆಗೆ ತುಂಬ ಕ್ಲೋಸ್ ಇದ್ದಾರೆ. ಮತ್ತು ಈ ಭಾಗ ಸಲಗೆ ಯಾವುದೂ ಸಮಸ್ಯೆ ಇರಲಿ, ಡೆವಲಪ್ಮೆಂಟ್ದು ಆಗಲಿ, ಹಾಸ್ಪಿಟಲ್ದು ಆಗಲಿ, ಎಜುಕೇಷನ್ದು ಆಗಲಿ, ಅವರು ಡೈರೆಕ್ಟ್ ಮುಖ್ಯಮಂತ್ರಿಗೆ ಆಗಲಿ ಕನ್ಸರ್ನ್ ಮಿನಿಸ್ಟರ್ಗೆ ಆಗಲಿ ಇಮಿಡಿಯೇಟ್ ಈ ಕೆಲಸ ಆಗಲೇಬೇಕಂತ ಅವ್ರದ್ದು ತುಂಬ ಒತ್ತಡ, ತುಂಬ ಪ್ರೆಷರ್ ಆಗ್ತದೆ. ಮತ್ತು ಲಾಸ್ಟ್ ಟೈಮ್ ನಾನು ಅವರು ಜೊತೆಗೆ ಹೋಗಿ ಈ ಭಾಗಕ್ಕೆ 20 ಕೋಟಿ ದುಡ್ಡು ಡೆವಲಪ್ಮೆಂಟ್ ಸಲಗೆ ಆಲ್ರೆಡಿ ಮುಖ್ಯಮಂತ್ರಿ ಮತ್ತು ನಾನು ರಿಕಮೆಂಡ್ ಮಾಡಿ ಎಲ್ಲ ಕ್ಲಿಯರೆನ್ಸ್ ಆಗಿದೆ. ಸ್ವಲ್ಪ ದಿವಸದಲ್ಲಿ ಅದು ಅಮೌಂಟ್ ಫೈನಾನ್ಸಲ್ಲಿಂದ ಕ್ಲಿಯರ್ ಆದರೂ ಇದು ಇಲ್ಲಿ ಇಮಿಡಿಯೇಟ್ 20 ಕೋಟಿದು. ಮತ್ತು ಮುಖ್ಯಮಂತ್ರಿ ಜೊತೆಗೆ ಫೈಟ್ ಮಾಡಿ 50 ಕೋಟಿ ಸಪ್ರೇಟ್ ದುಡ್ಡು ತೊಗೊಂಡಿದ್ದಾರೆ. ಅದು ಒಂದು ಆರ್ಡರ್ ಇಶ್ಯೂ ಆಗ್ತದೆ ಒಂದು ತಿಂಗಳಿನಲ್ಲಿ 50 ಕೋಟಿ ಈ ಏರಿಯಾಗೆ ಡೆವಲಪ್ಮೆಂಟ್ ಸಲಕ್ಕೆ. ನಿಜವಾಗ್ಲೂ ಈ ಭಾಗಕ್ಕೆ, ಯಾಕಂದರೆ ಮಂಗಳೂರು
ಡಿಸ್ಟಿಕ್ನಲ್ಲಿ ಒಂದು ಕಾಂಗ್ರೆಸ್ MLA ಇಲ್ಲಿ ಒಂದು ಚಾಲೆಂಜ್, ಮತ್ತು ಡೆವಲಪ್ಮೆಂಟ್ ಮಾಡೋದು ಒಂದು ಚಾಲೆಂಜ್, ಮತ್ತು ಎಸ್ಪೆಷಲಿ ಎಲ್ಲರಿಗೂ ಫ್ರೀಡಮ್. ಕಾಂಗ್ರೆಸ್ನಲ್ಲಿ ಯಾವ ಜಾತಿ, ಯಾವ ಧರ್ಮ ಇಲ್ಲ, ಯಾವ ಭೇದ ಭಾವ ಇಲ್ಲ. ತಾವು ನೋಡ್ಬೋದು, ಈಗ ಎಲ್ಲರೂ ಇಲ್ಲಿ ಕುಂತಿದ್ದೀವಿ. ಅವ್ರು BJP ಅವ್ರು ಏನೇನೋ ಮಾತಾಡ್ತಾರೆ, ತುಂಬ ಮಾತಾಡ್ತಾರೆ, ನಿಮಗೆ ಗೊತ್ತಿದೆ. ಈ ಜಾತಿ ಆ ಜಾತಿ, ಇವ್ರು ಬಡವರು ಅವ್ರು ಬಡವರು ಅಂತ ಬರೇ ಜಾತಿ ಹೆಸರು ಮೇಲೆ ಅವ್ರು ಮಾತಾಡ್ತಾರೆ. ದೇವರು ಇಲ್ಲಿ ತೋರಿಸಿದ್ದಾನೆ, ನೀವು ಎಷ್ಟು ಮಾತಾಡ್ತೀರಿ ನಿಮ್ಮ ಬಾಯಿ ಮುಚ್ತೀನಿ ಅಂತ. ಅವ್ರದ್ದು BJPದು ಅವ್ರು ಎಲ್ಲೋ ಹೋಗಲಿ, ಈಗ ನಾವು ಎಲ್ಲ ಇಲ್ಲಿ ಕುಂತಿದ್ದೀವಿ. ಏನು ಆಕ್ಸಿಜನ್ ನೀವು ಬೀಳತ್ತೀರಿ, ನಾವು ಎಲ್ಲರೂ ತೊಗೊಳತ್ತಿದ್ದೀವಿ, ನಾವು ಬೀಳತ್ತೀವಿ, ನೀವು ತೊಗೊಳತ್ತೀರಿ. ಇಲ್ಲಿ ಯಾವ ಜಾತಿ ಯಾವ ಧರ್ಮ ಅಂತ ಬಂದಿಲ್ಲ. ಆಕ್ಸಿಜನ್ ನಿಮಗೆ ಡಾಕ್ಟರ್ಸ್ಗೆ ಕೇಳ್ಬೋದು, ಆಕ್ಸಿಜನ್ ಯಾವ ಟೈಪ್ ಇರ್ತದೆ, ಒಳಗಿಂದ ಹೊರಗೆ ಬರಬೇಕಂದ್ರೂ ಅದು ಅಷ್ಟು ಸರಿಯಾಗಿರಲ್ಲ. ಆದರೂ ತೊಗೊಂಡು ಬಿಡ್ತಾರೆ. ಫ್ಲೈಟ್ನಲ್ಲಿ ಆಗಲಿ, ಹಾಸ್ಪಿಟಲ್ನಾಗಲಿ ಆಗಲಿ, ಎಷ್ಟು ಕಾರ್ಯಕ್ರಮ ಆಗಲಿ, ಎಲ್ಲ ಮಿಕ್ಸ್ ಇದೆ, ಎಲ್ಲ ಸಮಾಜವರು. ಆವಾಗ ಯಾವ ಜಾತಿ ಯಾವ ಧರ್ಮ ಅಂತ ಬರಲ್ಲ. ಅದು ತೊಗೊಳ್ಳೇಬೇಕು, ನೀವು ಬಡವರು ಇದ್ದರೂ ತೊಗೊಳ್ಳೇಬೇಕು. ಆಕ್ಸಿಜನ್ ತೊಗೊಂಡಿಲ್ಲ ಅಂದ್ರೆ ನಿಮಗೆ ಕೋವಿಡ್ನಲ್ಲಿ ಗೊತ್ತಾಗಿದೆ ಆಕ್ಸಿಜನ್ದು ಬೆಲೆ ಏನಿದೆ ಅಂತ. ಇಲ್ಲಿ ಒಂದು ಸಲ ನಾವು ಬಿಟ್ಟಿರೋ ಮಿನಿಮಮ್ ಅದು ಒಂದು ರೇಡಿಯಸ್ ಇದೆ, 100 ಮೀಟರ್ಸ್ ರೇಡಿಯಸ್ನಲ್ಲಿ ಅದು ಹೋಗಿಬಿಡ್ತದೆ ಆಕ್ಸಿಜನ್. ಆ ಥರ ಸುಮಾರು ಎಕ್ಸಾಂಪಲ್ ಇದೆ ಹೇಳೋದು. ದೇವರು ತೋರಿಸ್ಲತ್ತಾನೆ. ಈಗ ಈ ಭಾಗದಲ್ಲಿ ಒಬ್ಬರು ದೇವರು, ನಮ್ಮ ಕರ್ನಾಟಕ ಬಿಟ್ಟರ ಮೇಲೆ ಮಹಾರಾಷ್ಟ್ರನಲ್ಲಿ ಒಬ್ಬರು ದೇವರು, UPನಲ್ಲಿ, ದಿಲ್ಲಿನಲ್ಲಿ, ಆ ಥರ ಸುಮಾರು ಡಿಸ್ಟಿಕ್ ವೈಸ್ ವಿಲೇಜ್ ವೈಸ್ ಸುಮಾರು ದೇವ್ರ ಹೆಸರು ಹೇಳ್ತಾರೆ. ಈ ನಮ್ಮ ದೇವರು ಇವರೇ ಕಂಟ್ರೋಲ್ ಮಾಡ್ತಾರಂತ. ಒಂದೇ ಸೂರ್ಯ ಇದ್ದಾನೆ, ಸೂರ್ಯ ದೊಡ್ಡ ಇದ್ದಾರೆ, ದೇವರು ದೊಡ್ಡ ಇದ್ದಾರೆ. ಯಾರು ದೊಡ್ಡ ಇದ್ದಾರೆ ನೀವೇ ಎಕ್ಸಾಂಪಲ್ ಹೇಳಬೇಕು. ಎಲ್ಲರೂ ಹೇಳ್ತಾರೆ ದೇವರು ದೊಡ್ಡ ಇದ್ದಾರೆ ಅಂತ. ದೇವರು ದೊಡ್ಡ ಇದ್ದರ ಮೇಲೆ ಬರೀ ಒಂದು ಡಿಸ್ಟಿಕ್ಗೆ ಕಂಟ್ರೋಲ್ ಮಾಡ್ತಾರೆ, ಒಂದು ಸ್ಟೇಟ್ಗೆ ಕಂಟ್ರೋಲ್ ಮಾಡ್ತಾರೆ, ಒಂದು ಮನೆಗೆ ಕಂಟ್ರೋಲ್ ಮಾಡ್ತಾರೆ, ಇಡೀ ನಮ್ಮ ಭಾರತ ದೇಶಕ್ಕೆ ಕಂಟ್ರೋಲ್ ಮಾಡ್ತಾರೆ ದೇವರು. ಸೂರ್ಯ ಇಡೀ ವಿಶ್ವಕ್ಕೆ ಕಂಟ್ರೋಲ್ ಮಾಡ್ಲತ್ತಾನೆ. ಇಲ್ಲಿ ಇದ್ದಾನೆ. ಆಫ್ಟರ್ ನಮ್ಮ ಭಾರತ ದೇಶ ಆದ್ರ ಮೇಲೆ 200 ಕಂಟ್ರಿ, 200 ಕಂಟ್ರೀಸ್ ಇದ್ದಾರೆ, 200 ಕಂಟ್ರಿ. ಅಲ್ಲಿ ಯಾರು ಕಂಟ್ರೋಲ್ ಮಾಡ್ಲತ್ತಾರೆ? ಮತ್ತು ಒಂದೇ ಸೂರ್ಯ ಅಲ್ಲಿ ಹೋಗ್ಲತ್ತಾನೆ, ಅಲ್ಲಿ ಕಂಟ್ರೋಲ್ ಕೊಡ್ಲತ್ತಾನೆ ಒಂದೇ ಟೈಮ್ ಎಲ್ಲ ಕಡೆ. ಅಂದರೂ ಸೂರ್ಯ ದೊಡ್ಡ ಆಗಿದ್ದಾನೆ, ಯಾರು ದೊಡ್ಡ ಆಗಿದ್ದಾರೆ? ಈ ಥರ ಸುಮಾರು ಎಕ್ಸಾಂಪಲ್ ಇದೆ. ಸೂರ್ಯ ಇದೆ, ಚಂದ್ರಮ ಇದ್ದಾರೆ, ಈ ಧರ್ತಿ ಇದೆ. ಈ ಧರ್ತಿ ಇಷ್ಟೇ ಇಲ್ಲ, ಇಡೀ ವಿಶ್ವಕ್ಕೆ ಧರ್ತಿ ಇದೆ. ಮತ್ತು ಈ ಧರ್ತಿಗಿಂತ ಜಾಸ್ತಿ 3 ಟೈಮ್ಸ್ ಎಕ್ಸ್ಟ್ರಾ ಏನಿದೆ? ಸಮುದ್ರ ಇದೆ. 3 ಪಟ್ಟು ಜಾಸ್ತಿ ಸಮುದ್ರ ಇದೆ. ಆ ಸಮುದ್ರಗೆ ಯಾರು ಕಂಟ್ರೋಲ್ ಮಾಡ್ಲತ್ತಾರೆ? ಅಲ್ಲಿ ತನಕ ಕಂಟ್ರೋಲ್ ಮಾಡತ್ತಾರೆ. ಸುಮಾರು ಎಕ್ಸಾಂಪಲ್ ಹೇಳಿದವರು ಅಂದ್ರೆ ಸುಮಾರು ಎಕ್ಸಾಂಪಲ್ ಇದೆ. ಮನುಷ್ಯರು ಮೇಲ್ ಫಿಮೇಲ್ ಮದುವೆ ಆದರೂ ಮಕ್ಕಳು ಆಗ್ತದೆ ಅಂತ ಹೇಳ್ತಾರೆ. ಎಲ್ಲರಿಗೆ ಅದೇ ಇದೆ, ಮದುವೆ ಆದರೂ ಮಕ್ಕಳು ಆಗ್ತದೆ. ದೇವರು ತೋರಿಸಿದ್ದಾನೆ ಇಲ್ಲಿ. ನಾನು ಮೇಲ್ ಫಿಮೇಲ್ ಬಿಟ್ಟು ನೀವು ಮನೆಯಲ್ಲಿ ನೋಡ್ಬೋದು. ಏನಂತೀರಿ? ಕೋಳಿ, ಬರ್ಡ್ಸ್, ಎನಿ ಬರ್ಡ್ಸ್, ಆ ಮೊಟ್ಟೆ ಎಗ್ ಹೆಂಗೆ ಅಲ್ಲಿ ಮೇಲ್ ಫಿಮೇಲ್ ಇಲ್ಲ. ಅಲ್ಲಿ ಆ ಎಗ್ನಲ್ಲಿ ದೇವರ ಆ ಕೋಡಿಗೆ ಮತ್ತು ಆ ಮಗುಗೆ ಆಟೋಮೆಟಿಕ್ ಮಾಡಿ ಮತ್ತು ಅವನೇ ಹೊರಗೆ ಬರ್ತಾನೆ. ಅವ್ರಿಗೆ ಕೇರ್ ಮಾಡಲ್ಲ. ಆ ಥರ ಸುಮಾರಿದೆ. ಮೀನು, ಸಮುದ್ರದಲ್ಲಿ ಎಷ್ಟು ಮೀನು ಎಗ್ ಬಿಡ್ತದೆ, ಲಕ್ಷ ಮೀನು, ನೀರೊಳಗೆ ಮೀನು ಬರ್ತದೆ. ಎಕ್ಸಾಂಪಲ್ ಹಿಡಿದ್ರೆ 1000 ಎಕ್ಸಾಂಪಲ್ ಇದೆ. ದೇವರು ಒಬ್ಬರೇ ಇದ್ದಾರೆ. ದೇವರು ಒಬ್ಬರು ಇಲ್ಲ ಅಂದ್ರೆ ವಿಶ್ವಕ್ಕೆ ಕಂಟ್ರೋಲ್ ಮಾಡೋದು ಕಷ್ಟ ಇತ್ತು. ಅದೇ ಕಾಂಗ್ರೆಸ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ಹೇಳೋದು, ನಮ್ಮ ಸಂವಿಧಾನ ಅದೇ ಹೇಳೋದು.
ಅದ್ರ ಸಲಕ್ಕೆ ಮಹಿಳಾ ಅವರಿಗೆ ಇವತ್ತು ಅಶೋಕ್ ರಾಯ್ ಸಾಹೇಬರು ಏನು ಒಂದು ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮಾಡಿ ಸನ್ಮಾನ ಮಾಡಿ ಹೀಗೆ ಒಂದು ಸರ್ಟಿಫಿಕೇಟ್ ಪತ್ರ ಕೊಟ್ಟಿದ್ದಾರೆ. ಅದಕ್ಕಿಂತ ಜಾಸ್ತಿ ಈಗ ಮಹಿಳಾ ಅಧ್ಯಕ್ಷ ತುಂಬ ಒಳ್ಳೆ ರೀತಿಯಿಂದ ಮಾತಾಡೋದು ತುಂಬ ಸ್ಟ್ರಾಂಗ್ ಇದ್ದಾರೆ. ಮೋಸ್ಟ್ಲಿ ನೀವು ಫ್ಯೂಚರ್ ಅಶೋಕ್ ರಾಯ್ ಸಾಹೇಬರಿಗೆ ಫುಲ್ ಹಾರ್ಡ್ ವರ್ಕ್ ಮಾಡಿ ಇನ್ನೂ ಒಂದು ಸಹ ಎಮ್ ಎಲ್ ಎ ಮಾಡಿದ್ರು ಮತ್ತು ಮುಂದೆ ಅವರು ಮಿನಿಸ್ಟರ್ ಆಗ್ತಾರೆ 100%. ಯಾಕಂದರೆ ಮಹಿಳಾ ಅವರಿಗೆ ತುಂಬ ಗೌರವ ಇದೆ ಕಾಂಗ್ರೆಸ್ ಪಾರ್ಟಿನಲ್ಲಿ. ತಮಗೆ ಗೊತ್ತಿದೆ 5 ಗ್ಯಾರಂಟಿ ಎಲ್ಲ ಮಹಿಳಾ ಅವರಿಗೆ ಬಸ್ ಫ್ರೀ ಇದೆ, ಕರೆಂಟ್ ಫ್ರೀ ಇದೆ, 2,000 ಮೋಸ್ಟ್ಲಿ ಮನೆಗೆ ಎಲ್ಲ ಡೈರೆಕ್ಟ್ ಮನೆಗೆ ಬರ್ಲತ್ತದೆ. ಒಂದು ರಿಲೇಷನ್ ಯಾರೂ ಆಗಲಿ ಒಂದು ಸಲ ಕೊಡ್ಬೋದು, 2 ಸಲ ಕೊಡ್ಬೋದು. ಆದರೂ ತಿಂಗಳಿಗೆ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಹಾಕಬೇಕಂದ್ರೂ ಯಾರೂ ಹಾಕಲ್ಲ, ಎಷ್ಟು ರಿಲೇಷನ್ ಇದ್ದರು. ಈ ಸರ್ಕಾರದಿಂದ ಅವರು ನಮ್ಮ ಸರ್ಕಾರ ಯಾವ ಪಾರ್ಟಿ ಪಕ್ಷ ನಮ್ಮ ಸರ್ಕಾರಕ್ಕೆ ಸಪೋರ್ಟ್ ಮಾಡಲಿಲ್ಲ ಅಂದರೂ ಅವ್ರ ಮನೆಗೆ ದುಡ್ಡು ಹೋಗ್ಲತ್ತದ. ನೀವೆಲ್ಲರಿಗೆ ತಿಳಿಸ್ಬೇಕು. ಮತ್ತು ಈ ಸರ್ಕಾರ ನಿಮ್ಮ ಜೊತೆಗೆ ಇದೆ ಯಾವಾಗಲೂ. ಇನ್ನೂ ಒಂದು ಸಲ ಕರೀತಾರಂತ ಹೇಳಿದ್ದಾರೆ ನನಗೆ ಉದ್ಘಾಟನೆ ಸಲಗೆ ಅಶೋಕ್ ಸರ್. ನಾನು ಡೆಫಿನೆಟ್ಲಿ ಆವಾಗ ಬರ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಈಗಾಗಲೇ ತುಂಬ ಹೊತ್ತಾಯ್ತು, ಯಾಕೆಂದರೆ ಮಹಿಳೆಯರು ಬೆಳಿಗ್ಗೆ ಬೇಗ ಬಂದಿದ್ದಾರೆ. ಮನೆ ಕೆಲಸವನ್ನು ಮುಗಿಸಿ ಮನೆ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸಿ ಇಲ್ಲಿ ಪಕ್ಷದ ಕಾರ್ಯಕ್ರಮಕ್ಕೋಸ್ಕರ ಇಲ್ಲಿ ಬಂದು ಕೂತಿದ್ದಾರೆ. ಇಷ್ಟು ಹೊತ್ತಾಯಿತು, ಇನ್ನೂ ಕೂಡ 1 ಗಂಟೆ ಇರ್ಬೋದು. ನಂತರ ಊಟ ಮಾಡಿ ಮನೆಗೆ ಹೋಗ್ಬೋದು ಎಲ್ಲ ಮಹಿಳೆಯರು. ಯಾಕೆಂದರೆ ಮಹಿಳೆಯರು ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಅದನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸೋದು ಮಹಿಳೆಯರೇ. ನಮ್ಮದು ಇತ್ತೀಚೆಗೆ ನಮ್ಮ ಅಶೋಕಣ್ಣನವರ ಕಾರ್ಯಕಾರಿಣಿ ಸಭೆಯಲ್ಲಿ ನಾವು ಒಂದು ಮಹಿಳಾ ಟೀಮನ್ನೊಂದು ಮಾಡಿದೆವು. ಅದರಲ್ಲಿ ಕೂಡ ಮಹಿಳೆಯರು ತುಂಬ ಅಚ್ಚುಕಟ್ಟಾಗಿ ಆ ರಿಜಿಸ್ಟ್ರೇಷನನ್ನು ತುಂಬ ಒಳ್ಳೆ ರೀತಿಯಲ್ಲಿ ಮುಗಿಸಿಕೊಟ್ಟಿದ್ದಾರೆ. ನಿಜವಾಗ್ಲೂ ಮಹಿಳೆಯರ ಯಾವುದೇ ಒಂದು ಕೆಲಸವನ್ನು ಅವರು ಕೈಗೆ ಎತ್ಕೊಂಡ್ರೆ ಅದನ್ನು ಮುಗಿಸುವವರೆಗೆ ಅವರು ಅದನ್ನು ಬಿಡುವುದಿಲ್ಲ, ಅದನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಅದೇ ರೀತಿ ಪಕ್ಷದ ಯಾವುದೇ ಕೆಲಸ ಕೊಟ್ಟರು ಕೂಡ ಹಾಗೆ ಎಲ್ಲ ಮಹಿಳೆಯರು ಅದನ್ನು ಯಶಸ್ವಿಯಾಗಿ ಮುಗಿಸ್ತಾರೆ. ಒಂದು ಪಂಚಾಯತಿನ ಸದಸ್ಯರಾಗಿ, ಅಧ್ಯಕ್ಷರಾಗಿ ಅಥವಾ ಉಪಾಧ್ಯಕ್ಷರಾಗಿ ಅಥವಾ ಯಾವುದೇ ಒಂದು ಹುದ್ದೆ ಕೊಟ್ಟರು ಕೂಡ, ಒಂದು ಬೂತ್ ಅಧ್ಯಕ್ಷ ಇರ್ಬೋದು, BL ಇರ್ಬೋದು, ಅಥವಾ ಬೇರೆ ಬೇರೆ ಮಹಿಳಾ ಟೀಮಿನ ಅಧ್ಯಕ್ಷ ಇರ್ಬೋದು, ಅಥವಾ ಕಾರ್ಯಾಧ್ಯಕ್ಷರಾಗಿ ಅಥವಾ ಬೇರೆ ಬೇರೆ ಯಾವುದೇ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಅದನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸೋದು ಮಹಿಳೆ. ಯಾಕೆಂದರೆ ಮಹಿಳೆಯರಿಗೆ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಅವರಿಗೆ ಗೊತ್ತಿದೆ. ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ಜನರ ಬೇರೆ ಬೇರೆ ಮಾತುಗಳಿದ್ದರೂ ಎಲ್ಲವನ್ನು ನಿಭಾಯಿಸಿಕೊಂಡು ಎಲ್ಲ ಕಷ್ಟಗಳನ್ನು ಆ ಒಬ್ಬಳೇ ಅನುಭವಿಸಿಕೊಂಡು ಎಲ್ರಿಗೂ ಯಾವುದೇ ತೊಂದರೆ ಆಗಬಾರ್ದು ಅನ್ನುವ ರೀತಿಯಲ್ಲಿ ಮಹಿಳೆ ಒಂದು ಮನೆಯನ್ನು ನಡೆಸ್ತಾಳೆ. ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಇರ್ಬೋದು, ಗಂಡನ ಶ್ರೇಯಸ್ಸಿಗೋಸ್ಕರ ಇರ್ಬೋದು, ಅಥವಾ ಮನೆಯವರ ಎಲ್ಲರ ಆರೋಗ್ಯಕ್ಕೋಸ್ಕರ ಇರ್ಬೋದು, ಎಲ್ಲದಕ್ಕೂ ಕೂಡ ಆ ಮಹಿಳೆ ತುಂಬ ಕಷ್ಟಪಡ್ತಾಳೆ. ಅದೇ ರೀತಿ ನಮ್ಮ ಪಕ್ಷದಲ್ಲಿ ಕೂಡ ನಮ್ಮ ಶಾಸಕರಾದ ಅಶೋಕ್ ಕುಮಾರಯ್ಯವರು ಇಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬ ಕೋಟಿ ಅನುದಾನಗಳನ್ನು ಈಗಾಗಲೇ ಕುಡಿಯುವ ನೀರಿಗೆ ಇರ್ಬೋದು, ದೇವಸ್ಥಾನದ ಅಭಿವೃದ್ಧಿ ಇರ್ಬೋದು, ರಸ್ತೆಗಳಿರ್ಬೋದು, ಅಥವಾ RTOದು ಇರ್ಬೋದು, ಟ್ರ್ಯಾಕ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ನಮ್ಮ ಕ್ಷೇತ್ರಕ್ಕೆ ಅನೇಕ ಅನುದಾನಗಳನ್ನು, ಅನೇಕ ಸಾವಿರ ಕೋಟಿಯ ಅನುದಾನವನ್ನು ತಂದು ಈ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಜನರು ಕೂಡ ಅವರ ಮಾತಲ್ಲಿ ಈಗ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ನಮ್ಮ ಶಾಸಕರು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಅವರಾಗಿರ್ಬೇಕು, ಅವರು ಯಾವುದೇ ಒಂದು ಕೆಲಸವನ್ನು ಹಿಡಿದ್ರೆ ಅದನ್ನು ಅದು ಮಾಡುವ ತನಕ ಅವರು ನಿದ್ದೆ ಮಾಡೋದಿಲ್ಲ, ಹಠ ಕಟ್ಟಿ ಅದನ್ನು ಮಾಡಿಯೇ ಮಾಡ್ತಾರೆ ಅನ್ನುವ ಒಂದು ಅವರ ಮೇಲೆ ಒಳ್ಳೆಯ ಆತ್ಮವಿಶ್ವಾಸ ಇದೆ. ಅವರ ಕೆಲಸ ಮಾಡ್ತಾರೆ ಅನ್ನುವ ಆ ನಂಬಿಕೆ ಪ್ರತಿಯೊಂದು ಜನರಲ್ಲೇ ಕೂಡ ಇದೆ. ಇಡೀ ವಿಶ್ವದಲ್ಲೇ ಕೂಡ ಹಾಗೆ ನಮ್ಮ ಪುತ್ತೂರಿನ ಶಾಸಕರ ಹೆಸರು ಎಲ್ಲ ಕಡೆ ಪಸರಿಸ್ತಾ ಇದೆ. ಯಾಕೆಂದರೆ ಬೇರೆ ಬೇರೆ ದೇಶದಲ್ಲಿ ಕೂಡ ಹಾಗೆ ನಾವು ಹೋದಾಗ, ನಾವು ಬೆಹರಿನ್ಗೆ ಹೋದೆವು, ಅಲ್ಲಿ ಕೂಡ ಹೇಳ್ತಾರೆ, ಶ್ರೀಲಂಕಾಗೆ ಹೋದೆವು, ಅಲ್ಲಿ ಕೂಡ ಹೇಳ್ತಾರೆ ನಿಮ್ಮ ಶಾಸಕರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಅವರಾಗಿ ಇರಬೇಕು ಶಾಸಕರು ಅಂತ ಹೇಳಿದರೆ. ಯಾವುದೇ ಜನರು ಏನೇ ಸಮಸ್ಯೆ ಹೇಳಿದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ
ರೀತಿಯಲ್ಲಿ ಅದನ್ನು ನಿಭಾಯಿಸಿರ್ಬೋದು. ಹೆಣ್ಮಕ್ಕಳ ಮೇಲೆ ಇರುವ ಗೌರವ ಇರ್ಬೋದು, ಹಿರಿಯರ ಮೇಲೆ ಇರುವ ಗೌರವ ಇರ್ಬೋದು, ಎಲ್ಲವನ್ನು ಕೂಡ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಿಭಾಯಿಸುವುದು ಇರ್ಬೋದು. ಅದೇ ರೀತಿ ಯಾವುದೇ ಒಂದು ಕೆಲಸ ಇಟ್ಕೊಂಡ ಯಾವುದೇ ಇಲಾಖೆಗೆ ಇರ್ಬೋದು, ಅಥವಾ ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಬೇರೆ ಬೇರೆ ಸಚಿವರ ಹತ್ರ ಹೋಗಿಕೊಂಡು ಆ ಒಂದು ಎಲ್ಲ ಕೆಲಸಗಳನ್ನು ವಾರದಲ್ಲಿ ಸೋಮವಾರ ಎಲ್ಲ ಜನರ ಕಷ್ಟಗಳನ್ನು ಅರಿತು ಆ ಜನರ ಸಮಸ್ಯೆಯನ್ನು ಆಲಿಸ್ತಾರೆ. ಅದೇ ರೀತಿ ಮಂಗಳವಾರ ಅಥವಾ ಬುಧವಾರ ಬ್ಯಾಂಗ್ಳೂರ್ ಹೋದರೆ ಎಲ್ಲ ಕೆಲಸವನ್ನು ಮುಗಿಸಿ ಪ್ರತಿ ವಾರ ಆ ಕಚೇರಿಗೆ ಅಲೆದಾಡಿ ಆ ಏನು ಅನುದಾನ ತರಲಿಕ್ಕೆ ಆಗ್ತದೆ ಎಲ್ಲವನ್ನು ತಂದು ತಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅನ್ನೋ ಪಣವನ್ನು ತೊಟ್ಟಿದ್ದಾರೆ. ಖಂಡಿತವಾಗ್ಲೂ ಹೆಚ್ಚಿನ ಅಭಿವೃದ್ಧಿಗಾಗಲೇ ಆಗ್ತಾ ಉಂಟು. ಅದೇ ರೀತಿ ಮೆಡಿಕಲ್ ಕಾಲೇಜ್ ಇಷ್ಟ ತನಕ ಆಗೋದನ್ನು ನಮ್ಮ ಶಾಸಕರು ಮಾಡಿ ತೋರಿಸಿದ್ದಾರೆ. ಖಂಡಿತ ಇದು ಯಾಕೆ ಆಗೋದಿಲ್ಲ, ಆಗಲೇಬೇಕು ಅನ್ನೋ ಹಠ ಸಾಧಿಸಿದ ಕಾರಣ ಈ ಒಂದು ಮೆಡಿಕಲ್ ಕಾಲೇಜ್ ಯಾರಿಗೂ ಆಗದನ್ನು ನಮ್ಮ ಶಾಸಕರು ಮಾಡಿದ್ದಾರೆ. ಈಗಾಗಲೇ ಶಿಲಾನ್ಯಾಸಕ್ಕೆ ಈಗಾಗಲೇ ಡೇಟನ್ನು ಕೂಡ ಇಟ್ಟಿದ್ದಾರೆ ಕಾಣ್ತದೆ. ಆದ ಕಾರಣ ಅವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಮಹಿಳೆಯ ಟೀಮ್ ಕೂಡ ಈಗಾಗಲೇ ಗ್ರಾಮಾಂತರದಲ್ಲಿ ಪ್ರತಿ ಬೂತಿಗೆ ಈಗಾಗಲೇ ಮಹಿಳೆಯರ ಟೀಮನ್ನು ಕೂಡ ಮಾಡಿದ್ದಾರೆ. ಎಲ್ಲ 10 ಜನದ ಟೀಮು ಈಗಾಗಲೇ ಆಗಿದೆ. ಅದರ ಇದು ಕೂಡ ಬ್ಲಾಕ್ ಅಧ್ಯಕ್ಷರಿಗೆ ಸಿಕ್ಕಿರ್ಬೋದು. ನಮ್ಮ ಬ್ಲಾಕ್ ಅಧ್ಯಕ್ಷರು ಕೂಡ ಹಾಗೆ ತುಂಬ ಎಲ್ಲ ಒಳ್ಳೆಯ ಮೀಟಿಂಗನ್ನು ಪ್ರತಿ ತಿಂಗಳು ಕರೆಕ್ಟಾಗಿ ಎಲ್ಲರೂ ಮಾಡಬೇಕು. ಪ್ರತಿ ತಿಂಗಳಿಗೆ ಬ್ಲಾಕಲ್ಲಿ ಕೂಡ ಇದೆ. ಆ ತಿಂಗಳಲ್ಲಿ ಯಾವ ವಲಯದಲ್ಲಿ ಏನು ಮೀಟಿಂಗ್ ಆಗಿದೆ ಅದನ್ನು ರಿಪೋರ್ಟನ್ನು ಕೂಡ ಕೇಳ್ತಾರೆ. ಆದ ಕಾರಣ ಎಲ್ಲ ಒಳ್ಳೆ ರೀತಿಯ ಕೆಲಸಗಳು ನಮ್ಮ ಬ್ಲಾಕಲ್ಲಿ ಆಗ್ತಾ ಉಂಟು. ನಮ್ಮ ಪಕ್ಷದ ಒಂದು ಕಾರ್ಯಕ್ರಮ, ಆ ಪಕ್ಷದ ಕಾರ್ಯಕರ್ತರು ಸರಿಯಾಗಿದ್ದರೆ ಮಾತ್ರ ಪಕ್ಷ ಗಟ್ಟಿಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ಮಹಿಳೆಯರು ಇನ್ನು ಹೆಚ್ಚಾಗಿ ಸೇರಿಕೊಂಡಾಗ ಇನ್ನಷ್ಟು ನಮ್ಮ ಪಕ್ಷ ಸ್ಟ್ರಾಂಗ್ ಆಗ್ತದೆ. ಆದ ಕಾರಣ ಮಹಿಳೆಯರು ಆ ಒಂದು ಟೀಮ್ ಮಹಿಳೆಯರ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು. ಪ್ರತಿ ಬೂತಲ್ಲಿ ಒಂದು ಮಿನಿಮಮ್ 10 ಜನ ಅಥವಾ 7-8 ಜನರ ಟೀಮ್ ಆದರೂ ಇದ್ದರೆ ಖಂಡಿತ ಒಂದು ಫೀಲ್ಡಿಗೆ ಹೋಗುವಾಗ, ಯಾಕೆಂದರೆ ಹೆಣ್ಮಕ್ಳ ಒಂದು ಟೀಮ್ ಇದ್ದರೆ ನಾವು ಮನೆಯ ಒಳಗೆ ಹೋಗಿ ಮನೆಯ ತಾಯಂದಿರಿರ್ಬೋದು, ಅಜ್ಜಿಯಂದಿರಿರ್ಬೋದು, ಅವರ ಒಂದು ಕಾಲು ಮುಟ್ಟಿ ನಮಸ್ಕರಿಸಿದರೆ ಅವರಿಗೆ ಆಗುವ ಸಂತೋಷವೇ ಬೇರೆ. ಮತ್ತು ಅವರಲ್ಲಿ ಕೂತ್ಕೊಂಡು ಅವರ ಏನು ಅವರಿಗೆ ಆರೋಗ್ಯದ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಗಳನ್ನು ನಾವು ಹೆಣ್ಮಕ್ಳಾದರೆ ಸರಿಯಾದ ರೀತಿಯಲ್ಲಿ ಅವ್ರನ್ನ ಕೇಳಿ ಅದಕ್ಕೆ ಪರಿಹಾರ ಸೂಚಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ಹೆಣ್ಮಕ್ಳ ಟೀಮ್ ಒಂದು ಪ್ರತಿ ಬೂತಲ್ಲಿ ಸ್ಟ್ರಾಂಗ್ ಆದರೆ ಖಂಡಿತವಾಗ್ಲೂ ಪಕ್ಷ ಇನ್ನಷ್ಟು ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ಹೆಣ್ಮಕ್ಳು ಒಳ್ಳೆ ರೀತಿಯಲ್ಲಿ ಮುಂದೆ ಬಂದು ನಮ್ಮ ಪಕ್ಷದ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಾಗಿ ಬರಬೇಕು. ನಮ್ಮ ಪಕ್ಷದ ಪ್ರತಿ ಬೂತಲ್ಲಿ ಏನೀಗ ಪಂಚ ಗ್ಯಾರಂಟಿನ ಮಹಿಳೆಯರಿಗೆ ಎಷ್ಟು ಸ್ವಾವಲಂಬಿಗಳಾಗಿದ್ದಾರೆ. ಆ ಒಂದು ತಿಂಗಳಿಗೆ 2-2 ಸಾವಿರ ಬರೋದ್ರಿಂದ ಆ ಬೇರೆ ಬೇರೆ ಚಿಕ್ಕ ಚಿಕ್ಕ ಉದ್ಯೋಗಗಳನ್ನು ಮಾಡಿಕೊಂಡು ಆ ಸಾಲವನ್ನು ತೆಗೆದು ಆ ಸಾಲವನ್ನು ಇದರಿಂದ ಕಟ್ಟಿ ಆ ದನ ಕಾಯೋದು ಇರ್ಬೋದು, ಅಥವಾ ಕೋಳಿ ಸಾಕಾಣಿಕೆ ಇರ್ಬೋದು, ಅಥವಾ ಟೈಲರಿಂಗ್ ಮಿಷನ್ ಇರ್ಬೋದು, ಏನಾದರೂ ಮಾಡಿಕೊಂಡು ಅವರ ಬದುಕಿಗೆ ಮತ್ತೊಬ್ಬರಲ್ಲಿ ಹಣ ಕೇಳಬೇಕು ಅಂತಿಲ್ಲ, ಅವರೇ ಸಂಪಾದನೆ ಮಾಡಲಿಕ್ಕೆ ಈ ಪಂಚ ಗ್ಯಾರಂಟಿಯಿಂದ ಸಾಧ್ಯ ಆಗಿದೆ. ಆದ ಕಾರಣ ಎಲ್ಲ ಮಹಿಳೆಯರು ಈಗ ತುಂಬ ಚೆನ್ನಾಗಿ ತಮ್ಮ ಮನೆಯನ್ನು ನಡೆಸಿಕೊಂಡು ಹೋಗಲಿಕ್ಕೆ ಈ ಪಂಚ ಗ್ಯಾರಂಟಿಯಿಂದ ಸಾಧ್ಯ ಆಗಿದೆ. ಅದು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಸಾಧ್ಯ ಆಗಿದೆ. ಈಗಾಗಲೇ ಮೊನ್ನೆ ನಾವು ಪೇಪರಲ್ಲಿ ಓದಿದ್ದೇವೆ, ಒಬ್ಬರು ಬಾಗಿಲು ಮಾಡಿ ಆ ಬಾಗಿಲಿಗೆ ಸಿದ್ದರಾಮಯ್ಯನವರ ಆ ಒಂದು ಚಿತ್ರವನ್ನು ಹಾಕಿದ್ದಾರೆ. ಆ 2000ದಿಂದ ಬಂದ ಹಣದಿಂದ ಅವರು ಆ ಬಾಗಿಲನ್ನು ಮಾಡಿದ್ದಾರೆ ಅನ್ನುವ ನೆನಪಿಗೆ ಆ ಒಂದು ನೋಡಿ ಆ ಒಂದು ಗೃಹಲಕ್ಷ್ಮಿಯಿಂದ ಎಷ್ಟು ಪ್ರಯೋಜನ ಆಯಿತು. ಅದೇ ರೀತಿ ಇಡೀ ರಾಜ್ಯದಲ್ಲಿ ಕೂಡ ಹಾಗೆ ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯುವನಿಧಿ ಇರ್ಬೋದು, ಇದೆಲ್ಲರಿಂದ ಕೂಡ ಹಾಗೆ ಒಂದು ಮನೆಯ ಆ ಒಂದು ಅಭಿವೃದ್ಧಿ, ಆ ಮನೆಯ ಎಲ್ಲರ ಇಡೀ ಕುಟುಂಬದ ಒಂದು ಬೆಳವಣಿಗೆ ತುಂಬ ರೀತಿಯಲ್ಲಿ ಮೇಲಕ್ಕೆ ಹೋಗಿದೆ. ಆದ ಕಾರಣ ಇನ್ನಷ್ಟು ಮಹಿಳೆಯರು ಮುಂದೆ ಬಂದು ಆ ಪಕ್ಷ ಇನ್ನಷ್ಟು ಗಟ್ಟಿಗೊಳಿಸಲಿಕ್ಕೆ ನಮ್ಮ ಶಾಸಕರಿಗೆ, ಬ್ಲಾಕ್ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ನಾವು ಸಹಕಾರ ನೀಡಬೇಕು. ಈಗಾಗಲೇ ವಿಶಾಲಾಕ್ಷಕ್ಕ ಅಧ್ಯಕ್ಷರಾಗಿದ್ದರು. ಅವರ ಈ ಒಂದು ಪದಗ್ರಹಣ ಟೈಮಲ್ಲಿ ಅವರಿಗೆ ಹುಷಾರಿಲ್ಲದಾಯಿತು. ಅವರು ಶೀಘ್ರ ಗುಣಮುಖರಾಗಲಿ ಅಂತ ನಾವೆಲ್ಲರೂ ದೇವರಲ್ಲಿ ಬೇಡಿಕೊಳ್ಳುವ. ಅದೇ ರೀತಿ ಈಗಾಗಲೇ ನಮ್ಮ ಚಂದ್ರಪ್ರಭಾ ಗೌಡ್ರಿಗೆ ಕಾರ್ಯಾಧ್ಯಕ್ಷವನ್ನು ಆದೇಶ ಪತ್ರವನ್ನು ಈಗಾಗಲೇ ಕೊಟ್ಟರು. ಅವರು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿ. ಹಿರಿಯ ಕಾರ್ಯಕರ್ತರಿರ್ಬೋದು, ಹಿರಿಯ ನಮ್ಮ ಕಾಂಗ್ರೆಸ್ಸಿನ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಒಗ್ಗೂಡುವಿಕೆಯಿಂದ ಪ್ರತಿ ತಿಂಗಳು ಮೀಟಿಂಗ್ ಮಾಡಿ ಪ್ರತಿ
ಬೂತಲ್ಲಿ ಪ್ರತಿ ಗ್ರಾಮದಲ್ಲಿ ವಲಯದಲ್ಲಿ ಇನ್ನಷ್ಟು ಮಹಿಳಾ ಮೀಟಿಂಗನ್ನು ಹೆಚ್ಚೆಚ್ಚಾಗಿ ಮಾಡುವಂತ ಹೇಳುತ್ತಾ ಎಲ್ಲರ ಸಹಕಾರ ಎಲ್ಲರೂ ಕೈ ಜೋಡಿಸಿದಾಗ ಖಂಡಿತವಾಗ್ಲೂ ಆ ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಮನೆಯ ಜವಾಬ್ದಾರಿಯ ಜೊತೆಗೆ ಪಕ್ಷದ ಕೆಲಸವನ್ನು ಕೂಡ ನಾವೆಲ್ಲರೂ ಸೇರಿಕೊಂಡು ಮಾಡೋಣ ಅಂತ ಹೇಳುತ್ತಾ ಇಂಥ ಒಂದು ಅವಕಾಶ ಸುಂದರ ಕಾರ್ಯಕ್ರಮಕ್ಕೆ ಮಿನಿಸ್ಟರ್ ಕೂಡ ಬಂದದ್ದು ನಮ್ಮ ಶಾಸಕರ ಪ್ರಯತ್ನದಿಂದ, ಅದು ಅವರ ಭಾಗ್ಯ ಅಂತ ಹೇಳುತ್ತಾ ಇಂಥ ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲರಿಗೂ ಕೂಡ ವಂದಿಸಿ ನನ್ನೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ನನ್ನ 2 ಮಾತುಗಳನ್ನು ಜಾಸ್ತಿ ಆಡೋದಿಲ್ಲ, ಊಟದ ಸಮಯ ಆಗಿದೆ ನನಗೆ ಗೊತ್ತುಂಟು. ಆದ ಕಾರಣ ಹೆಚ್ಚೇನು ಮಾತಾಡೋದಿಲ್ಲ, ನಾನು ಒಂದು ಸ್ವಲ್ಪ ಮಾತಾಡಿ ಮುಗಿಸ್ತೇನೆ. ಇಂದು ಮಹಿಳಾ ಕಾಂಗ್ರೆಸ್, ಈ ಮಹಿಳಾ ಕಾಂಗ್ರೆಸ್ಸಿಗೆ ಹಲವಾರು ಯೋಜನೆಗಳನ್ನು ನಮ್ಮ ಘನ ಸರ್ಕಾರ ನಮಗೆ ಕೊಟ್ಟಿದೆ. ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದೆ ನಮಗೆ. ಆ ಪಂಚ ಗ್ಯಾರಂಟಿಗಳು ಪ್ರತಿಯೊಬ್ಬರ ಮನೆಗೆ ತಲುಪ್ತಾ ಇದೆ. ಆ ತಲುಪಿದ ಗ್ಯಾರಂಟಿಗಳಿಗಾಗಿ ಅವರಿಗೆ ಆದರೂ ಅಂದರೆ ನಮ್ಮ ಸರ್ಕಾರಕ್ಕೆ ನಾವು ವಿಧೇಯರಾಗಿರುವುದು ನಮ್ಮ ಕರ್ತವ್ಯ. ಆ ವಿಧೇಯತೆ ಬರೀ ಮಾತಿನಲ್ಲಿ ಸಾಕಾಗುವುದಿಲ್ಲ, ನಮ್ಮ ಕೃತಿಯಲ್ಲಿ ಕೂಡ ಬೇಕು. ಆ ಕೃತಿಯಲ್ಲಿ ಬೇಕಾದರೆ ನಮಗೆ ಒಂದು ಮಹಿಳಾ ಕಾಂಗ್ರೆಸ್ ಘಟಕ ಇದೆ. ಎಲ್ಲ ತಾಲೂಕುಗಳಲ್ಲಿದೆ, ವಲಯಗಳಲ್ಲಿದೆ. ಈಗ ನಮ್ಮ ಸರ್ ಬಂದ ಮೇಲೆ ವಲಯಗಳು ಕೂಡ ತುಂಬ ಚುರುಕಾಗಿದೆ. ಹಾಗೆ ನನಗೆ ಈಗ ನಮ್ಮ ವಿಶಾಲಕ್ಕನವರನ್ನು ಕೂಡ ನಾನು ನೆನೆಸಿಕೊಳ್ತಾ ಇದ್ದೇನೆ. ಯಾಕಂದರೆ ಅವರ ಅನಾರೋಗ್ಯದ ನಿಮಿತ್ತ ನಾನು ಅವರ ಕೆಲಸವನ್ನು ಮಾಡ್ತಾ ಇರೋದು. ಅಲ್ಲಿ ಕೆಲವರಿಗೆ ತಪ್ಪು ಕಲ್ಪನೆ ಇದೆ, ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಅವರ ಕೆಲಸವನ್ನು ನಾನು ಮಾಡ್ತಾ ಇರುವಂಥದ್ದು, ಅವರು ಹುಷಾರಾಗಿ ಬರುವವರೆಗೆ ಅವರ ಮಾರ್ಗದರ್ಶನದಲ್ಲಿ ನಾನು ನಡೆಯುತ್ತಾ ಇರುವಂಥದ್ದು. ಆದ ಕಾರಣ ನಿಮ್ಮ ಸಹಕಾರ ನನಗೆ ತುಂಬ ಅಗತ್ಯ. ಅವರ ಜೊತೆ ಹೇಗೆ ನೀವು ಸಹಕಾರದಿಂದಿದ್ರಿ ಹಾಗೆ ನನ್ನ ಜೊತೆ ಕೂಡ ನಾವೆಲ್ಲರೂ ಒಗ್ಗೂಡಿ ಒಂದು ನಮ್ಮ ಪುತ್ತೂರನ್ನು ಮಹಿಳಾ ಕಾಂಗ್ರೆಸ್ನಲ್ಲಿ ಮುನ್ನುಡಿ ಬರೆಯುವ ಅಂತೇಳಿ ನಾನೊಂದು ಮುಗಿಲೆತ್ತರಕ್ಕೆ ತಗೊಂಡು ಹೋಗಿ ನಮ್ಮ ಮಹಿಳಾ ಕಾಂಗ್ರೆಸ್ಸನ್ನು ನಿಲ್ಲಿಸಬೇಕು ಅಂತ ಒಂದು ಆಶಯ ಇದೆ ನನಗೆ. ಹಾಗೆ ನಮ್ಮ ಶಾಸಕರು ಹೇಳಿದ್ದಾರೆ, ಅವರಿಗೆ ಯಾವಾಗಲೂ ಮಾತು ಮುಖ್ಯ ಅಲ್ಲ, ಮೈಕದಲ್ಲಿ ಮಾತಾಡೋದು ದೊಡ್ಡ ವಿಷಯ ಅಲ್ಲ. ಅವರು ತುಂಬ ಹೇಳ್ತಾ ಇದ್ದಾರೆ ನನಗೆ. ಆದ ಕಾರಣ ನಾನು ಮೈಕದಲ್ಲಿ ಮಾತಾಡೋದಿಲ್ಲ ಸರ್, ಫಸ್ಟ್ ಮಾಡಿ ತೋರಿಸ್ತೇನೆ, ಆಮೇಲೆ ಮಾತಾಡ್ತೇನೆ ನಾನು. ಇದಕ್ಕೆ ನಾನೊಬ್ಬಳು ಮಾತ್ರ ಅಲ್ಲ ಜವಾಬ್ದಾರಿ, ನೀವೆಲ್ಲರೂ ಜವಾಬ್ದಾರಿ ನನಗೆ. ನೀವು ನನ್ನ ಜೊತೆ ಇದ್ದರೆ ನಾವು ಖಂಡಿತ ಏನು ಕೂಡ ಸಾಧಿಸಲಿಕ್ಕೆ ಸಾಧ್ಯ ಉಂಟು. ಇನ್ನು ಮುಂದೆ ಕೂಡ ಈ ಪುತ್ತೂರಿನಲ್ಲಿ ಒಂದು ಮಹಿಳಾ ಕಾಂಗ್ರೆಸ್ಸಿನ ಒಂದು ಸಂಘ ಅಂತೇಳಿ ನಾವು ಒಂದು ಸ್ಥಾಪಿಸುವ ಅಂಥೇಳಿ ನನಗೊಂದು ಆಸೆ ಉಂಟು. ಮಹಿಳಾ ಕಾಂಗ್ರೆಸ್ ಬೇರೆ ಬೇರೆ ಸಂಘಗಳಿದೆ, ರೋಟ್ರಿ ಕ್ಲಬ್ ಇದೆ, ಮತ್ತು JC ಇದೆ. ಹಾಗೆ ಯಾಕೆ ಮಹಿಳಾ ಕ್ಲಬ್ ಮಾಡಬಾರ್ದು ಅಲ್ವಾ? ನಮ್ಮ ಮಹಿಳಾ ಪುತ್ತೂರು ಬ್ಲಾಕ್ ಮಹಿಳಾ ಕ್ಲಬ್ ಅಂತ ಯಾಕೆ ಮಾಡಬಾರ್ದು? ನಮ್ಮ ಶಾಸಕರಂತೂ ಖಂಡಿತ ಸಪೋರ್ಟ್ ಮಾಡ್ತಾರೆ, ನಮಗೆ ಗೊತ್ತುಂಟು. ಹಾಗೆ ಅದನ್ನು ಕೂಡ ನಾವು ಮಾಡಬೇಕು. ಮುಂದಿನ ದಿನದಲ್ಲಿ ನಾವು ಕೂಡ ಉತ್ತಮವಾದ ಕೆಲಸಗಳನ್ನು ಮಾಡಿ ತೋರಿಸಬೇಕು. ಸರ್ಕಾರ ಕೊಡುವಂಥ ಕೆಲವು ಗ್ಯಾರಂಟಿಗಳು ಕೆಲವರಿಗೆ ಗೊತ್ತೇ ಇಲ್ಲ, ಇನ್ನೂ ಕೂಡ ಗೊತ್ತೇ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಕೂಡ ಗೊತ್ತಿಲ್ಲ. ಅದನ್ನು ನಾವು ತಿಳಿಸಬೇಕು ಅವರಿಗೆ ಅದರಿಂದ ಲಾಭಗಳನ್ನು ಪಡೆದುಕೊಳ್ಳುವ ಹಾಗೆ ನಾವು ಮಾಡಬೇಕು. ಇದು ಕೂಡ ಒಂದು ನನ್ನ ಕೆಲಸ. ಹಾಗೆ ನಮ್ಮ ಮಾನ್ಯ ಶಾಸಕರು ಈಗಾಗಲೇ ನಮಗೆ ಮೆಡಿಕಲ್ ಕಾಲೇಜನ್ನು ಕೊಟ್ಟು ತುಂಬ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಅದು ನಮ್ಮ ಪುತ್ತೂರಿನ ಶಾಸಕರ ನಮ್ಮ ಒಂದು ಬೆಂಚ್ ಮಾರ್ಕ್ ಆಗಿ ಖಂಡಿತವಾಗಿ ಉಳಿಯುತ್ತದೆ ಸರ್. ಯಾವತ್ತೂ ಕೂಡ ನಿಮ್ಮನ್ನು ಮರಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದರೆ ಯಾರು ಶಾಸಕನಿಗೆ ಏನು ಪವರ್ ಇದೆ, ಏನೆಲ್ಲ ಕೆಲಸಗಳನ್ನು ಮಾಡಬಹುದು ಅಂತ ತೋರಿಸಿಕೊಟ್ಟದ್ದು ನಮ್ಮ ಶಾಸಕರು, ಬೇರೆ ಯಾರೂ ಅಲ್ಲ. ಈಗಾಗಲೇ ನಮ್ಮ ಪ್ರತಿಯೊಂದು ಪುತ್ತೂರಿನ ಅಭಿವೃದ್ಧಿಗೆ ಬೇಕಾದ ಎಲ್ಲ ಸಹಕಾರಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು. ಹಾಗೆ ನಮ್ಮ ಪುತ್ತೂರು
ಇನ್ನೇ 1-2 ವರ್ಷಗಳಲ್ಲಿ ಎಷ್ಟು ಮೇಲೆತ್ತರಕ್ಕೆ ಬೆಳೆಯುತ್ತದೆ ಅಂತ ಹೇಳಿದರೆ ಖಂಡಿತವಾಗಿ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಶಸ್ಸನ್ನು ನಾವು ಕೂಡ ಆನಂದಿಸೋಣ. ಒಂದಲ್ಲ ಒಂದು ದಿವಸ ನಾವು ಆನಂದಿಸಿಕೊಳ್ತಾ ಇದ್ದೇವೆ. ಹಾಗೆ ಪ್ರತಿಯೊಂದು ಅವರು ಈಗಾಗಲೇ ಪ್ರತಿಯೊಂದು ಕಡೆ ಶಿಕ್ಷಣ ಕೂಡ ಉತ್ತಮವಾಗಿ ಸಿಗಬೇಕು, ಪ್ರತಿ ಸ್ಕೂಲಿಗೆ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ನಾನು ನೋಡಿದ್ದೇನೆ. ಆ್ಯಕ್ಚುಲಿ ನಾನು ಒಂದು ದಿನ ಹೋಗ್ಬೇಕಾದ್ರೆ ಸಡನ್ನಾಗಿ ಪರ್ಲಡ್ಕ ಸ್ಕೂಲಿಗೆ ಎಂಟ್ರಿ ಆದರು. ನಾನು ಅಲ್ಲೇ ಇದ್ದೆ. ಆ್ಯಕ್ಚುಲಿ ನೋಡಿದೆ ನಾನು ಸಡನ್. ಅಂದರೆ ಪ್ರತಿ ನಮ್ಮ ಸರ್ಕಾರದಿಂದ ಬರುವಂಥ ಯೋಜನೆಗಳು ತಲುಪ್ತಾ ಇಲ್ವಾ ಅಂತೇಳಿ ನೋಡ್ತಾ ಇದ್ದಾರೆ ಸರ್. ಸೋಮವಾರ ಅಂತೂ ಅವರು ತುಂಬ ಬ್ಯುಸಿ ಇರ್ತಾರೆ. ಎಷ್ಟು ಜನರು ಬಂದು ಅವ್ರ ಹತ್ರ ಅವರ ಪ್ರಾಬ್ಲಮ್ಗಳನ್ನು ಹೇಳಿಕೊಳ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಅವರು ಗೌರವವನ್ನು ಕೊಟ್ಟು ಅವರ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದರಲ್ಲಿ ಕೂಡ ಅವರು ನಿರತರಾಗಿದ್ದಾರೆ. ಇಂತಹ ಶಾಸಕರು ಖಂಡಿತವಾಗಿ ಎಲ್ಲಿ ಸಹ ನಮಗೆ ಸಿಗಲಿಕ್ಕಿಲ್ಲ. ಇಂತಹ ಶಾಸಕರಿರುವಾಗ ನಮ್ಮ ಎಲ್ಲ ಬೇಡಿಕೆಗಳನ್ನು ನಾವು ಈಡೇರಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು. ಯಾಕಂದರೆ ನಾವು ಈಗಾಗಲೇ ಅನಿತಕ್ಕ ಹೇಳಿದರು, ಮನೆಯನ್ನು ನಾವು ಮುನ್ನಡೆಸ್ತಾ ಇದ್ದೇವೆ. ಹಾಗೆ ಯಾಕೆ ನಾವು ಹೊರಗೆ ಕೂಡ ನಾವು ಆ ಒಂದು ಜವಾಬ್ದಾರಿಯನ್ನು ತಗೊಂಡು ನಮ್ಮ ಮಹಿಳೆಯರನ್ನು ಒಂದು ಉನ್ನತ ಸ್ಥಿತಿಗತಿಗೆ ಕೊಂಡೊಯ್ಯಬಾರ್ದು ಅಂತೇಳಿ ನಾವೇ ಆಲೋಚನೆ ಮಾಡಬೇಕು. ಖಂಡಿತ ಸಾಧ್ಯವಿದೆ. ಅದಕ್ಕಾಗಿ ಸ್ವಲ್ಪ ಶ್ರಮ ಪಡಬೇಕು. ಶ್ರಮ ಇಲ್ಲದೆ ಯಾವುದು ಕೂಡ ನಮ್ಮಿಂದ ಸಾಧ್ಯ ಇಲ್ಲ. ಹಾಗೆ ಶಾಸಕರು ನಮಗೆ ಹಲವಾರು ಮಹಿಳಾ ಶಿಕ್ಷಣ ಮತ್ತು ಆತ್ಮರಕ್ಷಣೆಯ ಬಗ್ಗೆ ಹೆಚ್ಚಾದ ಅಭಿಯಾನಗಳನ್ನು ಮಾಡಲಿಕ್ಕೆ ಕೂಡ ಸಹಾಯ ಮಾಡಬೇಕು. ಹಾಗೆ ಗ್ರಾಮ ಮಟ್ಟದಲ್ಲಿ ಮಹಿಳಾ ಕಮಿಟಿಗಳ ಸ್ಥಾಪನೆ ಆಲ್ರೆಡಿ ನಾವು ವಲಯಗಳನ್ನು ಸ್ಥಾಪಿಸಿ ಆಗಿದೆ. ಅಧ್ಯಕ್ಷರುಗಳನ್ನು ಕೂಡ ನೇಮಕ ಮಾಡಿದ್ದೇವೆ. ಅವರಿಗೀಗ ನೇಮಕ ಪತ್ರಗಳನ್ನು ಕೊಡಲಿಕ್ಕೆ ಇದ್ದೇವೆ. ಇನ್ನೂ ಕೂಡ ವಲಯದಲ್ಲಿ ಒಂದು ಅಧ್ಯಕ್ಷರ ಕೈ ಕೆಳಗೆ 25 ಜನ ಮಹಿಳೆಯರಾಗಬೇಕು. ನಾನು ಈಗಾಗಲೇ ಹೇಳಿದೆ, ಮೊನ್ನೆ ಸಹ ಹೇಳಿದ್ದೇನೆ, ನಾನು ಕರಿಬೇಕಾದ್ರೆ ಒಂದು ವಲಯ ಅಧ್ಯಕ್ಷರ ಕೆಳಗೆ 25 ಜನ ನೀವು ಮಾಡಿದರೆ ಖಂಡಿತ ನಮ್ಮ ಪಕ್ಷ ಗೆಲ್ಲುವುದರಲ್ಲಿ ಇನ್ನು ಮುಂದೆ ಎಂದೆಂದಿಗೂ ನಮ್ಮ ಪಕ್ಷ ಗೆಲ್ಲುವುದರಲ್ಲಿ ಅನುಮಾನ ಖಂಡಿತವಾಗಿಯೂ ಇಲ್ಲ. ಇದನ್ನು ಸಾಧನೆ ನಾವು ಮಾಡಲೇಬೇಕು. ಹಾಗೆ ನಾವು ಬರೇ ನಾಯಕ ಆದರೆ ಸಾಕು, ಬದಲಾವಣೆಯ ನಾಯಕಿಯರಾಗಬೇಕು. ಹಾಗೆ ಸರ್ಕಾರದ ಯೋಜನೆಗಳನ್ನು ಮನೆಗೆ ಕೊಂಡೊಯ್ಯುವ ಕೆಲಸವನ್ನು ನಾವು ಮಾಡಬೇಕು. ಹಾಗೆ ಇಷ್ಟು ಜನ ನಾನು ಖಂಡಿತವಾಗಿ ನಿರೀಕ್ಷೆ ಮಾಡಿರಲಿಲ್ಲ ಮೇಡಮ್. ಇವತ್ತು ಉಷಾ ಮೇಡಮ್, ನಿಜವಾಗಿ ನಾನು ಹೇಳಿದೆ ನಿಮಗೆ ನಿನ್ನೆ, ನನಗೆ ಭಯ ಆಗ್ತಾ ಉಂಟು, ನಾಳೆ ಜನ ಬರ್ತಾರಾ ಇಲ್ವಾ, ಅಡುಗೆ ಮಾಡಿಸಿದ್ದೇನೆ, ಎಂತ ಮಾಡೋದು, ಬಿಸಾಡಬೇಕಷ್ಟೇ ಅಂತ ಹೇಳ್ಕೊಂಡಿದ್ದೆ. ಬಟ್ ಎಷ್ಟು ನನಗೆ ತುಂಬ ನಿಮಗೆಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ ಆ ಒಂದು ಫೋನ್ ಕಾಲಿನಲ್ಲಿ ನೀವು ನೆಚ್ಚಿ ಬಂದಿದ್ದೀರಾ. ಹೀಗೆ ಯಾವತ್ತು ನಾವು ಅಂದರೆ ಹೆಚ್ಚಾಗಿ ನಮಗೆ ಸಹ ಮಹಿಳೆಯರು, ನಮಗೆ ಸಹ ಗೊತ್ತು, ನಿಮಗೆ ಯಾವತ್ತು ನಾನು ಆ ಥರ ಕರೆಯೋದಿಲ್ಲ. ಆದರೆ ಏನಾದರೂ ಒಂದು ಯೋಜನೆ ಇದ್ದರೆ ಅದನ್ನು ನಾವು ಅನುಷ್ಠಾನಕ್ಕೆ ತರಬೇಕಾದ್ರೆ ನಾನು ಕರೀತೇನೆ. ಆಗ ನನ್ನ ಮಾತಿಗೆ ಹೋಗೊಟ್ಟು ಬನ್ನಿ. ಹಾಗೆ ಅದು ನಮಗೆಲ್ಲ ನಮ್ಮ ಪಕ್ಷಕ್ಕೋಸ್ಕರ, ನನಗೋಸ್ಕರ ಅಲ್ಲ, ನಮ್ಮ ಪಕ್ಷಕ್ಕೋಸ್ಕರ ನಾವು ದುಡಿಬೇಕಾಗ್ತದೆ. ಹಾಗಾಗಿ ದಯವಿಟ್ಟು ಎಲ್ಲರ ಸಹಕಾರ ನನಗೆ ಬೇಕು. ಇನ್ನು ಹೆಚ್ಚೇನು ಮಾತಾಡೋದಿಲ್ಲ. ಹಾಗೆ ಶಾಸಕರ ಹತ್ರ ಒಂದು ಮನವಿ, ನಮಗೆ ಉತ್ತಮ ರೀತಿಯಲ್ಲಿ ಇನ್ನೂ ಕೂಡ ನಮಗೆ ಮಹಿಳಾ ಕಾಂಗ್ರೆಸ್ಸಿಗೆ ಸಪೋರ್ಟ್ ಬೇಕು ನಿಮ್ಮದು ಸರ್. ಏನೇ ಅಭಿವೃದ್ಧಿ ಕೆಲಸಗಳಲ್ಲಿ ನಿಮ್ಮ ಜೊತೆ ನಾವಿದ್ದೇವೆ, ಹಾಗೆ ನಮ್ಮ ಜೊತೆ ನೀವಿರಿ ಅಂತ ಹೇಳುವಂಥ ರಿಕ್ವೆಸ್ಟನ್ನು ನಾವು ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಬಂದಂಥ ಎಲ್ಲ ಮಹಿಳೆಯರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಹಾಗೂ ಬಂದಂಥ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಎಲ್ಲ ವ್ಯಕ್ತಿಗಳಿಗೂ ನಾನು ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಬಹುಶಃ ಮಹಿಳಾ ಕಾಂಗ್ರೆಸ್ಸಿನಿಂದ ಇವತ್ತು ಪುತ್ತೂರಿನಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ. ಮಹಿಳಾ ಕಾಂಗ್ರೆಸ್ ಸ್ವಲ್ಪ ಆಗ್ತಾ ಇಲ್ವಾ ಅನ್ನುವ ಒಂದು ಸಂಶಯ ನಮ್ಮ ಹತ್ರ ಇತ್ತು, ಯಾವ ರೀತಿ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತ.
ಈ ಹಿಂದೆ ಶಾರದಾ ಅರಸ್ ಅವರು ಅಧ್ಯಕ್ಷರಾಗಿದ್ದರು. ಭಾರೀ ಪ್ರಯತ್ನವನ್ನು ಪಡ್ತಾಯಿದ್ರು. ಯಾವಾಗಲೂ ನನ್ನ ಹತ್ರ ಹೇಳ್ತಾಯಿದ್ರು, ಏತು ಅಶೋಕನ್ನ ಏತು ಪೊಂಜನಗಳಿಗೆ ಫೋನು ಮಾಡ್ತಾನಲ್ಲ ಏರ್ಲ ಬರ್ಪಿಚ್ಚೇರಿ ಹೇಗಿಲ್ಲ ಒಟ್ಟಿಗೆ ಸಮಿತಿ ರೀತಿನಾಗಲ್ಲ ಅಲ್ಲ ಬತ್ತೊಂಡ ಆತು. ಪಾಪ ಎಷ್ಟೋ ಪ್ರಯತ್ನವನ್ನು ಮಾಡಿ ಒಂದು ಪಕ್ಷವನ್ನು ಕಟ್ಟಿಕೊಂಡು ಶಾರದಾ ಅರಸವರು ಚುನಾವಣೆ ಸಮಯದಲ್ಲಿ ಸುಮಾರು ಒಂದು 100-150 ಮಹಿಳೆಯರನ್ನು ಕಟ್ಟಿಕೊಂಡು ಈ ವಿಧಾನಸಭಾ ಕ್ಷೇತ್ರದ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ ವಿಶಾಲಾಕ್ಷಿ ಮತ್ತು ಶಾರದಾ ಅರಸವರು. ಆನಂತರ ಅವರ ಮುಖಾಂತರನೇ ನಾವು ನಮ್ಮ ವಿಶಾಲಾಕ್ಷಿಯವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ವಿ. ದುರದೃಷ್ಟವಶಾತ್ ಪಾಪ ಅವರಿಗೆ ಹುಷಾರಿಲ್ಲದೆ ಆಯಿತು. ಅದು ಆಸ್ಪತ್ರೆಯಲ್ಲಿದ್ದರು, ನಾವೆಲ್ಲ ನೋಡಲಿಕ್ಕೆ ಹೋಗಿದ್ದೇವೆ. ಮೊನ್ನೆ ಕೂಡ ನನಗೆ ಫೋನ್ ಮಾಡಿ ಹೇಳ್ತಾರೆ, ಅಶೋಕನ್ನ ನಾನು 1 ತಿಂಗಳೇನು ಬರ್ಪೆ ಏನು ಪೂರ್ಯ ಅಲ್ಪಾರ್ದೆ ಇಲ್ಲಲೇ ಕುಲೊಂದು ನಾನು ಫೋನ್ ಮಾಡ್ತಾ ಇದ್ದೇನೆ, ಎಲ್ರಿಗೂ ಸಂಘಟನೆ ಮಾಡ್ತಾ ಇದ್ದೇನೆ. 1 ತಿಂಗಳಲ್ಲಿ ನಾನು ಬಂದು ಪುನಃ ನಾವು ಎಲ್ಲ ಸೇರಿ ನಮ್ಮ ಚಂದ್ರಪ್ರಭಾ, ಶಾರದಕ್ಕ, ಅನಿತಕ್ಕ, ಬಾಕಿಯವರನ್ನೆಲ್ಲ ನಿಮ್ಮವರನ್ನೆಲ್ಲ ಹೆಸರು ಹಿಡೋದಿಲ್ಲ, ಎಲ್ಲರನ್ನು ಸೇರಿಸಿಕೊಂಡು ಪುನಃ ಬಲಿಷ್ಠವಾದ ಮಹಿಳಾ ಕಾಂಗ್ರೆಸ್ ಪಕ್ಷದ ಸಮಾವೇಶವನ್ನು ಮಾಡಿ ಪಕ್ಷವನ್ನು ಬಲಿಷ್ಠವಾಗಿ ಕಟ್ತೇವೆ ಅನ್ನೋ ವಿಚಾರವನ್ನು ನನಗೆ ಹೇಳ್ತಾ ಇದ್ದರು. ಇವತ್ತು ಕಾರ್ಯಾಧ್ಯಕ್ಷರಾಗಿ ಚಂದ್ರಪ್ರಭಾ ಅವರನ್ನು ಮಾಡಿದ್ದೇವೆ. ನಮ್ಮ ಬೇಡಿಕೆ ಇರುವುದಿಷ್ಟೇ ನೋಡಿ, ಬೇರೆ ಪಕ್ಷದವರು ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಅಲ್ಲಿ ಬೇಕಾದಷ್ಟು ಜನ ಮಹಿಳೆಯರು ಇರ್ತಾರೆ. ನಮ್ಮಲ್ಲಿ ಮಹಿಳಾ ಸಮಾವೇಶಗಳು ಆಗುವುದೇ ಕಡಿಮೆ. ಮಹಿಳೆಯರ ಪಾತ್ರ ಕೂಡ ಪಕ್ಷದಲ್ಲಿ ಭಾರಿ ಕಡಿಮೆ ಅಂತ ನಾವು ಕಾಣ್ತೇವೆ. ಕೆಲವರು ಹಿರಿಯರು ಹೇಳುವಾಗ ಹೇಳ್ತಾರೆ, ಪಕ್ಷದಲ್ಲಿ ನಾಮಿನೇಟ್ ಮಾಡಿದವರು ಬಂದರೂ 100 ಜನ ಆಗ್ತಾರೆ, ನಾಮಿನೇಟ್ ಮಾಡಿದವರು ಕೂಡ ಬರುವುದಿಲ್ಲ ಅಂತ. ಈಗ ಒಂದು ಶಕ್ತಿ ತುಂಬುವಂಥ ಕೆಲಸ ನಮ್ಮ ಎಲ್ಲ ಮಹಿಳೆಯರು ಕೂಡ ಮಾಡಿದ್ದಾರೆ. ನಾನು ಹೇಳುವಂಥದ್ದು ಇಷ್ಟೇ, ಚಂದ್ರಪ್ರಭಾ ಅವರು ಈಗ ಭಾಷಣ ಮಾಡುವಾಗ ಅವರ ಭಾಷಣದಲ್ಲಿ ಹೇಳಿದರು, ನಾವು ಒಂದು ವಲಯದಲ್ಲಿ 25 ಜನರನ್ನು ಮಾಡಬೇಕು ಅಂತ. ನಾನು ಹೇಳುವಂಥದ್ದು, ಒಂದು ಬೂತಿನಲ್ಲಿ ಒಂದು ವಲಯದಲ್ಲಿ 4 ಬೂತ್ ಇದೆ, 10 4 ಮತ್ತು 5 ಇದೆ, ಕೆಲವು ಕಡಿಮೆ. ದೊಡ್ಡ ಬೂತ್ ಆದರೆ 5 ಇದೆ, ಇಲ್ಲಾಂದರೆ 4 ಇದೆ. ಅದರಲ್ಲಿ ನೀವು ಒಂದು ಬೂತಿಗೆ 10 ಜನವನ್ನು ಮಾಡಬೇಕು ಅಂತ ಹೇಳೋದು. 10 ಜನ ಮಹಿಳೆಯರನ್ನು ಮಾಡಬೇಕು. ಒಬ್ಬರು ಅದರಲ್ಲಿ ಸ್ವಲ್ಪ ಸೋಷಲ್ ಮೀಡಿಯಾದಲ್ಲಿ ಹುಷಾರಿದ್ದವರು ಆಗಬೇಕು. ಎಲ್ಲರನ್ನು ಸೇರಿಸಿ ಮಾಡಬೇಕು. ನಾವು ನಿಮಗೆ ಟಾರ್ಗೆಟ್ ಕೊಡೋದು ಅಷ್ಟೇ, ದಟ್ ಈಸ್ ಯುವರ್ ಅಚೀವ್ಮೆಂಟ್. ಫಸ್ಟು ವಲಯಗಳಿಗೆ ಹೋಗಿ, ಈಗಲೇ ಒಂದು ಅರ್ಧದಷ್ಟು ಜನ ಆಗಿದ್ದಾರೆ, ಅದನ್ನು ಅಪ್ ಟು ಡೇಟ್ ಮಾಡಬೇಕಷ್ಟೇ. ಪ್ರತಿ ಬೂತಿನಲ್ಲಿ 10 ಜನ ಮಹಿಳೆಯರನ್ನು ಮಾಡಿ ಅವರನ್ನು ಒಂದು ಪೇಜ್ ಪ್ರಮುಖರನ್ನು ಮಾಡಬೇಕು. ನಾವು ಮಹಿಳೆಯರನ್ನು ಕೂಡ ಒಂದು ವೋಟರ್ ಲಿಸ್ಟಲ್ಲಿ ಒಂದು ಪೇಜ್ಗೆ ಒಬ್ಬರನ್ನು ಪ್ರಮುಖರಾಗಿ ಮಾಡಬೇಕು. ಒಬ್ಬರು ಸೋಷಲ್ ಮೀಡಿಯಾದವರು ಇರಬೇಕು. ಅಂದರೆ ಸೋಷಲ್ ಮೀಡಿಯಾದಲ್ಲಿ ನಮಗೆ ವಾಗ್ದಾಳಿ ಮಾಡುವಾಗ ಅದರ ಬಗ್ಗೆ ಉತ್ತರವನ್ನು ಕೊಡುವಂಥವರು ಇರಬೇಕು. ಇನ್ನೊಬ್ಬರು ಪೇಜ್ ಪ್ರಮುಖರನ್ನಾಗಿ ಮಾಡಬೇಕು. ಒಬ್ಬ ಮಹಿಳೆ, ಒಬ್ಬ ಪುರುಷ, ಇಬ್ಬರು ಒಂದು ಪೇಜ್ ಪ್ರಮುಖರು ಇದ್ದರೆ ಆ ಚುನಾವಣಾ ಸಮಯದಲ್ಲಿ ನಾವು ಅವರನ್ನು ಮತಕ್ಕೆ ಕರ್ಕೊಂಡು ಬರಲಿಕ್ಕೆ ಆಗ್ತದೆ. ನಾವೇನು ಮಾಡ್ತೀವಿ, 5 ಗಂಟೆವರೆಗೆ ಆಯೆ ಬತ್ತೇನ MBA ಬತ್ತೇನೋ ಅಂತ ಯಾರಿಗೂ ಗೊತ್ತಿಲ್ಲ. 4:15 ಗಂಟೆಗೆ ಶುರು ಮಾಡ್ತೇವೆ. ಮೊನ್ನೆ ಜಯಪ್ರಕಾಶ್ ಬದ್ರಿಯವರು ಭಾರಿ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದರು. 5:30 ಗಂಟೆ ಆಗುವಾಗ ಮತ್ತೆ ಹೋರಾಡ, ಅವನು ಬಂದಿದ್ದಾರೆ ಇವರು. ಅದಕ್ಕೆ ಪೇಜ್ ಪ್ರಮುಖ ಇದ್ದರೆ ಬೆಳಿಗ್ಗಿಂದ ಅವನ ಪೇಜನ್ನು ಅವನು ಕವರೇಜ್ ಮಾಡಿದರೆ ಆಯಿತು. ಆಗ ನಮಗೆ ಚುನಾವಣೆಯಲ್ಲಿ ಯಾರ್ದು ಪೋಲಿಂಗ್ ಆಗಲಿಲ್ಲ, ಯಾರ್ದು ಪೋಲಿಂಗ್, ದಟ್ ಈಸ್ ಅ ಇಂಪಾರ್ಟೆಂಟ್ ಪಾರ್ಟ್. ಲಾಸ್ಟಿಗೆ ಮೂಮೆಂಟಿಗೆ ಏನಾಗ್ತದೆ, ಕೆಲವು ಮನೆಯವರು ಬರುವುದೇ ಇಲ್ಲ. ಆಗ ಯಾರೋ ಒಬ್ಬಿ ಕರ್ಕೊಂಡು ಬಂದಿದ್ದು ರಿಕ್ಷಾದಲ್ಲಿ ಕರ್ಕೊಂಡು ಬರ್ತಾರೆ. ಅದಕ್ಕೆ ಗುದ್ದು ಲೆಕ್ಕ ಅಂತ ಹೇಳಿದರೆ ಅರ್ಧ ಆ ಕಡೆ ಗುತ್ತಾರೆ, ಅರ್ಧ ಈ ಕಡೆ ಮೋಹನೆ ಪಂಡೆ ಅಂತ ಗುತ್ತಾರೆ ಅಲ್ವಾ. ಸೊ ನಾವು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಅದನ್ನು ಲಾಸ್ಟ್ವರೆಗೆ ಬರುವಲ್ಲಿ ನಾವು ಮಾಡುವಂಥ ಕೆಲಸಗಳು ಆಗಬೇಕು. ಅದಕ್ಕೆ ನಾನು ಹೇಳುವಂಥದ್ದು, ಈಗ ಯುವಕರಿಗೆ ಹೇಳಿದ್ದೀನಿ, ಯೂತಿನವರಿಗೆ ನೀವು 10 ಯೂತ್ ಮಾಡಬೇಕು ಅಂತ. ಅವರಿಗೆ ನಾನು ಯಾವಾಗಲೂ ಬೈತಾ ಇರ್ತೀನಿ, NSU ಅವರಿಗೆ, ಯೂತಿನವ್ರಿಗೆ. ಇಲ್ಲಿದ್ದಾರೆ, ಫಾರೂಕ್ ಇಲ್ಲ, ಒಬ್ಬರು ಸ್ಟೇಟ್ ಇದೆ, ಇಲ್ಲಿ ರಾಜ್ಯ ಬ್ಲಾಕ್ ಇಲ್ಲ, ಬಂದು ಹೋಗಿದ್ರೆ ಕಾಡ್ತದೆ. ಅವ್ರಿಗೆ ನಾನು ಹೇಳೋದು, ನಿಮ್ಮ ಅಚೀವ್ಮೆಂಟ್ ತೋರಿಸೋದಿದ್ರೆ ನೀವು ಒಂದು ಬ್ಲಾಕಲ್ಲಿ 10 ಜನ ಯುವಕರನ್ನು ಮಾಡಿ.
ಮೈಕ್ ಈಸ್ ನಾಟ್ ಇಂಪಾರ್ಟೆಂಟ್, ಮೈಕ್ ಈಸ್ ಸೆಕೆಂಡರಿ. ಎಷ್ಟು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತೇವೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಶಾಲು ಎಷ್ಟು ಬೇಕಿದ್ರೆ ಹಾಕ್ಕೊಳ್ಬೋದು. ಆ ಶಾಲು ಹಾಕಿದ್ದನ್ನು ನಾವು ಹೇಳಿದ್ದನ್ನು ಇಂಪ್ಲಿಮೆಂಟ್ ಮಾಡಿದರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇದೆ. ಶಾಲುಗೆ ವ್ಯಾಲ್ಯೂ ಇಲ್ಲ, ಅದು ವೆರಿ ಶಾರ್ಟ್. ಅದರಿಂದ ನಾನು ಹೇಳುವಂಥದ್ದು, ನೀವು ಮಹಿಳೆಯರಿಗೆ ಟಾರ್ಗೆಟ್ ಇರೋದು ಇಷ್ಟೇ. ಪ್ರತಿ ಬೂತಲ್ಲಿ 10 ಜನ. ನೀವು ಹೇಳ್ಬೋದು 10 ಜನ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಕೆಲವು ಕಡೆ ಒಪ್ಪುವುದಿಲ್ಲ, ಕೆಲವು ಕಡೆ ಬರಲಿಕ್ಕೇ ಕೇಳುವುದಿಲ್ಲ. ಅಂದರೆ ನಾವು ಎಂಕ್ಲಿಗೆ ಹೋಗಲ್ಲ, ಬೊಡ್ಚಿ ಎಂಕ್ಲ ಅದರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಒಪ್ತೇನೆ ನಾನು, ಅದು ಇಲ್ಲ ಅಂತ ಇಲ್ಲ, ಅದು ಒಪ್ತೇನೆ. ಕಷ್ಟ ಇದೆ, ಸುಲಭದ ಕೆಲಸಗಳು ಅಲ್ಲ. ಆದರೂ 5 ಜನ ಮಾಡಿ, ಆನಂತರ ಇನ್ನೊಂದು ಸಲ ಏನಾದರೂ ಆ ಕೆಲಸಕ್ಕೆ ಬರ್ತಾರೆ 6 ಜನ ಮಾಡಿ, ಇನ್ನೊಂದು 5 ಜನರಿಗೆ ರಸ್ತೆ ಬೇಕು, ಒಂದು ಮಾಡಿಕೊಡುವ. ನಿಮಗೂ ಕೊಡ್ತೀನಿ, ಪ್ರಯಾರಿಟಿ ನಿಮಗೂ ಕೊಡ್ತೇನೆ ಅನುದಾನಗಳಲ್ಲಿ. ಇನ್ನು ಮಹಿಳೆಯರಿಗೆ ಯೂತ್ಗೂ ಕೂಡ ಕೊಡ್ತೇನೆ ನೆಕ್ಸ್ಟ್ ಪ್ರಯಾರಿಟಿಯಲ್ಲಿ. ಬರೀ ಬೂತ್ ಅಧ್ಯಕ್ಷನ ವಲಯ ಅಧ್ಯಕ್ಷರನ್ನು ಸ್ವಲ್ಪ ತೆಗೆದು ಯೂತು ಮತ್ತು ಮಹಿಳೆಯರಿಗೆ ಕೊಡ್ತೇನೆ. ನೀವೊಂದು ಅಲ್ಲಿ ಎಷ್ಟು ಮಹಿಳೆಯರಿದ್ದಾರೆ ಅಲ್ಲಿ ಅವರು ಸೇರ್ತಾರೆ, ನಮಗೆ ಸಹಕಾರ ಮಾಡ್ತಾರೆ, ವಿ ವಿಲ್ ಕನ್ಸಿಡರ್, ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ನನ್ನಿಂದ ಏನೆಲ್ಲ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಇದೆ, ಈ ರೀತಿ ಪಕ್ಷವನ್ನು ಕಟ್ಬೋದು. 240 ಬೂತಲ್ಲಿ 2400 ಮಹಿಳೆಯರಾದರು. ಸಿಂಪಲ್ ಕ್ಯಾಲ್ಕುಲೇಷನ್. ಅದರಲ್ಲಿ 20% ಬಿಟ್ಟುಬಿಡಿ, 2000ರಲ್ಲಿ 1,500 ಜನ ನಮಗೆ ಮೆಂಬರ್ ಆದರೂ ಇಟ್ ಈಸ್ ದ ಸ್ಟ್ರೆಂತ್. ಮತ್ತು ಮಹಿಳೆಯರಿಗೆ ಈ ಸಲ ಕೇಳಲಿಕ್ಕೆ ಏನಿಲ್ಲ, ಗ್ಯಾರಂಟಿ ಬಗ್ಗೆ ನೀವು ಹೇಳಿರ್ಬೋದು. ಈಗ 2,000 ರೂಪಾಯಿ ನಮ್ಮ ಗೃಹಲಕ್ಷ್ಮಿ ಇದೆ ಅಲ್ಲ, ಅದು ಒನ್ ಆಫ್ ದ ಬೆಸ್ಟ್. ನೀವು ಒಪ್ತಿರ ಇಲ್ಲೋ ಕೂಡ ನಾನು ಹೇಳುವಂಥದ್ದು ಒನ್ ಆಫ್ ದ ಬೆಸ್ಟ್ ಸ್ಕೀಮ್. ಒನ್ ಆಫ್ ದ, ಯಾಕಂತ ಹೇಳಿದ್ರೆ ಗಂಡ ಕಿರಿಕಿರಿ ಮಾಡ್ತಾನೆ, ಅದು ಇಡ್ತದೆ. ಗಂಡವೆಲ್ಲ ಮಾಡ್ತಾನೆ ಅಂತ ಹೇಳಿದ್ದಲ್ಲ, ನಾರ್ಮಲಿಯಾಗಿ ಇಡ್ತದೆ. ಒಂದು 2,000 ರೂಪಾಯಿ ಸಿಕ್ಕಿದರೆ ಅವರಿಗೊಂದು ಸ್ವಂತಕ್ಕೆ ಒಂದು ಖರ್ಚಿಗೆ ಆಗ್ತದೆ. ಬಸ್ಸಿನಲ್ಲಿ ಹೋಗ್ಬೋದು. ನೀವು ನಮ್ಮಲ್ಲಿ ಬಸ್ಸಲ್ಲಿ ಹೋಗೋದು ಕಡಿಮೆ, ನೀವು ಘಟ್ಟದವರು ನೋಡಬೇಕು. ಹೆಂಡತಿ ಗಂಡನಿಗೆ ಸಿಗದ ಪರಿಸ್ಥಿತಿ ಆಗಿಬಿಟ್ಟಿದೆ. ಎಲ್ಲ ಇವರು ಗುಂಪು ಮಾಡಿ ಒಂದಿನ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಮೊನ್ನೆ ಒಬ್ಬ ಹೇಳಿದ್ದು ಅಲ್ಲಿ ಘಟ್ಟದ ಮೇಲೆ ಹೇಳಿದ್ದು, ಎಂಥವರು ಈ ಸ್ಕೀಮು ಮಾಡಿ ಎಂಕ ಬುಡದಿಯೇ ಪಾತ್ರರತಿ ಕುಜಾಲ, ಒಂದು ಸರ್ತಿ ಆಡೇ ಪೋಪಾಲೆ, ಒಂದು ಸರ್ತಿ ಇಡೇ ಪೋಪಾರೆ, ಒಂದು ಸರ್ತಿ ಇಡೇ ಪೋಪಾರೆ. ಒಮ್ಮೆ ನನಗೊಬ್ಬರು ಹೇಳಿದರು, ಒಡೆ ಒಪ್ಪಣೆ ಬಂಗುಡೆಗೊಂಡ್ರೆ ಒಡೆಗೆ ಸ್ಟೇಟ್ ಬ್ಯಾಂಕಿಗೆ, ಬಂಗುಡೆ ತರಲಿಕ್ಕೆ ಸ್ಟೇಟ್ ಬ್ಯಾಂಕಿಗೆ ಹೋಗೋದು. ಯಾಕೆ? ಈಗ 3/4 ಗಂಟೆಯಲ್ಲಿ ನಮ್ಮ ಡೈರೆಕ್ಟ್ ಬಸ್ ಹೋಗ್ತದೆ, ಸ್ಟೇಟ್ ಬ್ಯಾಂಕಲ್ಲೇ ಇಳಿತದೆ. ಫಸ್ಟ್ ಬಂಗುಡೆ ಹೋದ ಕುಳಗುಳ್ಳಿಯರು ಕೆಜಿಗೆ 100 ರೂಪಾಯಿ ಕಡಿಮೆ ಇಲ್ಲ, ಅಲ್ಲಿ 100 ರೂಪಾಯಿ ವರೆಂಡೆ ಸ್ವಲ್ಪ ಫ್ರೆಶ್ ಮೀನು ತಿಕ್ಕಿಂಡೆ ವಾಪಸ್ಸೆಲ್ಲ ಬರ್ತೇನೆ. ಸಂಗತಿಯಲ್ಲ ಹಾಗೆ ಅಷ್ಟೊಂದು ಯೋಜನೆಗಳಿದ್ದರೆ ಇದನ್ನು ನಾವು ಕೊಡುವಲ್ಲಿ ಸ್ವಲ್ಪ ಹಿಂದೆ ಈಗ 98% ನಾವು ಕೊಟ್ಟಿದ್ದೀವಿ ಗೃಹಲಕ್ಷ್ಮಿ, ಅದನ್ನು ಮುಟ್ಟಿಸುವಂಥ ಕೆಲಸಗಳಾಗಿದೆ. ಆನಂತರ ನಿಮಗೆ ಮಹಿಳೆಯರಿಗೆ ನಾನು ಹೇಳೋದು, ನೋಡಿ ಸರ್ಕಾರದ ಬೇಕಾದಷ್ಟು ಯೋಜನೆಗಳಿದೆ, ನೀವು ತಿಳ್ಕೊಳ್ಬೇಕು, ಅದರ ಬಗ್ಗೆ ನೀವು ಅವೇರ್ನೆಸ್ ಕೊಡಬೇಕು. ಅಧ್ಯಕ್ಷರೇ, 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮು, ನಮ್ಮ ಟೈಲರಿಂಗ್ ಮಿಷಿನ್ ಕೊಡುವಂಥದ್ದು, ಆನಂತರ ಕೋಳಿ ಕೊಡುವಂಥದ್ದು, ಆಡು ಕೊಡುವಂಥದ್ದು, ಆನಂತರ ತುಂಬ ಯೋಜನೆಗಳಿದೆ. ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ 248 ಯೋಜನೆಗಳು ನಮಗಿದೆ. ಸೊ ಇದನ್ನು ನಮ್ಮ ಮಹಿಳೆಯರಿಗೆ ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು, ಎಲ್ಲ ಆನ್ಲೈನಲ್ಲಿ ಹಾಕಬೇಕು. ಈಗ ಈ ಟೈಲರಿಂಗ್ ಮಿಷಿನ್ ಕೊಡುವಂಥದ್ದು ನಮ್ಮ ಪಕ್ಷದವರು 10% ತಗೊಳ್ಳೋದು. ನಾವು ಕೊಟ್ಟಿದ್ದೀವಲ್ಲ, 100 ಮಿಷಿನ್ ಕೊಟ್ಟದರಲ್ಲಿ 10 ಜನ ಮಾತ್ರ ನಮ್ಮ ಪಕ್ಷದವರು ಇರುವುದು, ಬಾಕಿ ಎಲ್ಲ ಅವರಿಗೆ ಅವೇರ್ನೆಸ್ ಇದೆ, ಬೇರೆ 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 ಬೇರೆಯವ್ರು ತಗೊಳ್ತಾರೆ. ನಮ್ಮವರಿಗೆ ಬೇಕು, ತಗೊಳ್ಳಿಕ್ಕೆ ಗೊತ್ತಿಲ್ಲ. ಸೊ ನೀವು ಪ್ರೋಗ್ರಾಮ್ ಕಂಡಕ್ಟ್ಗಳನ್ನು ಮಾಡ್ತಾ ಅವೇರ್ನೆಸ್ ಸ್ಕೀಮು ಇದರಲ್ಲಿ ಅದು ಯಾವಾಗ ಕ್ವಾಲಿಫರ್ ಆಗ್ತದೆ ಆಗ ಗ್ರೂಪಲ್ಲಿ ಬಿಡಬೇಕು. ಈಗ ಇದಕ್ಕೆ ಅಪ್ಲೈ ಮಾಡಿ, ಸ್ವಲ್ಪ ಸಾರಥಿ ಯೋಜನೆ, ಗಾಡಿ ಬಸ್ ಸಿಗ್ತದೆ, 3.5 ಲಕ್ಷ ರೂಪಾಯಿ ಸಬ್ಸಿಡಿ ಇದೆ, ಗೊತ್ತಿದೆ ಯಾರಿಗಾದರೂ? ಕಾರ್ ತಗೊಳ್ಬೋದು, 3.5 ಲಕ್ಷ ರೂಪಾಯಿ ಸಬ್ಸಿಡಿ ಇದೆ. ಯಾರು ತಗೊಳ್ತಾರೆ? 5 ಕಾರ್ ಬರ್ತದೆ ನಮಗೆ. ಯಾರಾದರೂ ಬಂದು ನಮ್ಮವ್ರು ಯಾರನ್ನು ಕರ್ಕೊಂಡು ಬರೋದು, ಯಾರು ನಮ್ಮ ಕಾರ್ಯಕರ್ತ ಇನ್ನೊಬ್ಬರನ್ನು ಕರ್ಕೊಬರೋದು, ಒಂದೇ ಮೇನ ದೋಸ್ತಿ ಮೇ ಕೊರಲಿ ಕಾರ್ ಅಂತೆ ಆಯಾ ಹಂಚಿ ಪೋನಕ ಕಾರ್ಲೆಜ್ಜಿ ಐಲೆಜ್ಜಿ ರಡ್ಡು ಜಲ್ಲ ಹಂಚಿಗೆ ಹೇಳುದು. ಇದನ್ನೆಲ್ಲ ಅವೇರ್ನೆಸ್ ಕೊಟ್ಟರೆ ನಮ್ಮವರಿಗೆ ಸಿಕ್ಕಿದೆ ಅಂಥದ್ದು ಆಗ್ತದೆ. ಇದನ್ನೆಲ್ಲ ಕಾರ್ಯಕ್ರಮವನ್ನು ಯೋಜನೆ ಮಾಡಬೇಕು. ಮಹಿಳೆಯರಿಗೆ, ಮಕ್ಕಳಿಗೆ ಬೇಕಾಗುವಂಥ ಕಾರ್ಯಕ್ರಮ, ಒಂದಷ್ಟು ವ್ಯವಸ್ಥೆಗಳು, ಇದನ್ನೆಲ್ಲ ಮಾಡಬೇಕು. ಈಗ ನಮ್ಮ ಮಂಚ್ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದರು ಮೊನ್ನೆ,
ಬಾಲ್ ಮಂಚ್ ಅದು ಒಳ್ಳೆಯ ಕಾರ್ಯಕ್ರಮ. ಅಂದರೆ ರಾಜ್ಯ ದೇಶ ಮಟ್ಟದಲ್ಲಿ ಅದೆಲ್ಲ ಮಾಡ್ತಾರೆ. ಈ ರೀತಿ ಒಗ್ಗೂಡಿಸುವಂಥ ಕೆಲಸಗಳನ್ನು ನೀವು ಮಾಡಬೇಕು. ನಾನು ಹೇಳೋದು ಇದರ ಜೊತೆಗೆ ಬಡವರಿಗೆ ಬೇಕಾಗುವಂಥದ್ದು, ನೀವು ಅಕ್ರಮ ಸಕ್ರಮ 94C ಇದರ ಬಗ್ಗೆನೂ ನೀವು ನಿಮ್ಮ ಭಾಷಣದಲ್ಲಿ ಸೇರಿಸಿಕೊಳ್ಳುವಂಥ ಕೆಲಸಗಳನ್ನು ಮಾಡ್ಬೋದು. ನೀವೆಲ್ಲಾದರೂ ಭಾಷಣ ಕೊಡುವಾಗ ಅಕ್ರಮ ಸಕ್ರಮ ಇದ್ದರೆ 94C CC ಇದರ ಬಗ್ಗೆನೂ ಕೂಡ ನೀವು ಅದನ್ನು ಸೇರಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬಹುದು. ಒಟ್ಟಿನಲ್ಲಿ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡಿ. ನಾವೀಗ ನಮಗೆ ಜವಾಬ್ದಾರಿ ಎಲ್ಲ ಸಿಗೋದು ಹೇಗೆ? ಪಕ್ಷ ಆಡಳಿತದಲ್ಲಿದ್ದರೆ ಮಾತ್ರ, ಇಲ್ಲದ್ರೆ ನಾವು ಸುಮ್ಮನೆ ಕೂತ್ಕೊಳ್ಬೇಕಾಗ್ತದೆ. ಇಷ್ಟು ಯೋಜನೆಗಳನ್ನು ಕೊಟ್ಕೊಂಡು ಈಗ ನೆಕ್ಸ್ಟ್ ಚುನಾವಣೆಗೆ ಈಗ 2 ವರ್ಷ 3 ತಿಂಗಳಾಯಿತು ಸರ್ಕಾರ ಬಂದು. ಒಂದಷ್ಟು ಯೋಜನೆಗಳನ್ನು ನಾವೆಲ್ಲ ತಂದಿದ್ದೀವಿ. ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ನೀವೆಲ್ಲ ಹೇಳಿರ್ಬೋದು. ಮೆಡಿಕಲ್ ಕಾಲೇಜ್ ಇರ್ಬೋದು, ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ, ಸಹಸ್ರಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಇರ್ಬೋದು, ರಸ್ತೆಗಳು, ಪುತ್ತೂರು ಉಪ್ಪಿನಂಗಡಿ ರಸ್ತೆ 4 ಲೇನ್ ಆಗ್ತದೆ. ಆನಂತರ ಈಗ ನಮ್ಮ ಕಬಕದಿಂದ ವಿಟ್ಲಕ್ಕೆ ಹೋಗುವಂಥ ರಸ್ತೆಗೆ ಕೂಡ ಸುಮಾರು 10 ಕೋಟಿ ರೂಪಾಯಿ ನೀಡಿದೆ, ಅದನ್ನು ಕೂಡ 4 ಲೇನ್ ಮಾಡ್ತೀವಿ. ಅದಕ್ಕೆ ಸುಮಾರು 60 ಕೋಟಿ ರೂಪಾಯಲ್ಲಿ ಅದನ್ನು 4 ಲೇನ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. 150 ಕೋಟಿ ರೂಪಾಯಿ ರಸ್ತೆಗೆ ನಮಗೆ ಅನುದಾನಗಳು ಬಂದಿದೆ, ಈಗ ಇಂಪ್ಲಿಮೆಂಟ್ ಆಗಿ 1,000 ಕಾಮಗಾರಿಗಳು ಆಗ್ತದೆ. ನಿಮಗೆ ನೆನಪಿರಲಿ, 150 ಕೋಟಿ ರೂಪಾಯಲ್ಲಿ 1,000 ಕಾಮಗಾರಿಗಳು ಆಗ್ತದೆ. ಇನ್ನೂ ಇದ್ದರೂ ನಾವು ನೆಕ್ಸ್ಟ್ನ ಬಜೆಟಲ್ಲಿ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ಬೋದು. ಅದನ್ನೆಲ್ಲ ಸೇರಿಸಿಕೊಂಡು ಜನರಿಗೆ, ಬಡವರಿಗೆ ಏನು ಸ್ಪಂದನೆ ಕೊಡಬೇಕು. ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ಬರೀ ಬಾಕಿದ್ದು ಮಾತ್ರ ಅಲ್ಲ. ಇವತ್ತು ನಮ್ಮ ವಿಶಾಲಾಕ್ಷಿ ಅಕ್ಕನಿಗೆ ಹೇಗೆ ಸಹಾಯ ಮಾಡ್ತೇವ, ಅದೇ ರೀತಿ ಕಷ್ಟ ಸುಖಕ್ಕೆ ಸ್ಪಂದನೆ ಕೊಡುವಂಥ ವಿಚಾರಗಳು ಆಗಬೇಕು. ನೀವು ಕ್ಲಬ್ ಮಾಡ್ತೀನಿ ಅಂತ ಹೇಳಿದ್ರಿ, ಮಾಡಿ. ಯಾವುದೇ ಕಾರ್ಯಕ್ರಮವನ್ನು ಮಾಡುವುದು ಭಾರಿ ಸುಲಭ, ನಡೆಸಿಕೊಂಡು ಹೋಗುವುದು ಭಾರಿ ಕಷ್ಟ. ಅದನ್ನು ಆಲೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕಾಗ್ತದೆ. ಇದ್ದಂಥ ವಸ್ತುಗಳನ್ನು ಮಾಡುವುದರಿಂದ ಇದ್ದದರಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಕ್ಲಬ್ ಮಾಡಿದರೆ ಆಗ್ಬೋದು. ಅದಕ್ಕೆ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡು ಕ್ಲಬ್ ಹೆಸರಲ್ಲಿ ಒಂದು 5 ಸೆಂಟ್ ಜಾಗ ಇದ್ದರೆ ಕೊಡಿ. ಈಗ ನಮ್ಮ ಸರ್ಕಾರ ಇದೆ, ಅದಕ್ಕೊಂದು ಜಾಗವನ್ನು ಮಾಡಿಕೊಂಡು, ಈಗ ಬ್ಲಾಕ್ ಕಾಂಗ್ರೆಸ್ಗೆ ನಾವು 8 ಸೆನ್ಸ್ ಜಾಗ ಆಗಿದೆ. 1 ವರ್ಷದಲ್ಲಿ ಬಿಲ್ಡಿಂಗ್ ಕಟ್ಟಬೇಕಂತ ಇದೆ. ನಮ್ಮ ಯಾರು ಗ್ರಾಮಾಂತರ ಅಧ್ಯಕ್ಷರಿಗೆ ಹೇಳಿದರು, ಇಲ್ಲಿ ಕಾಂಗ್ರೆಸ್ನ ಭವನ ಕಟ್ಟಿತೀರಿ, ಅದಕ್ಕೆ ಗ್ರಾಮಾಂತರದ ಅಧ್ಯಕ್ಷರಿಗೂ ಕೂಡ ಅದರಲ್ಲಿ ಕ್ಯಾಬಿನ್ ಮಾಡಿ ಕೊಡಬೇಕು ಅಂತ ಅವರ ಒಂದು ಸೈಡಿಂದ ಅವ್ರದ್ದು ಒಂದು ಬೇಡಿಕೆ ನಮಗೆ ಅರ್ಥ ಆಗಿದೆ. ಅದನ್ನು ಕೂಡ 1 ಫ್ಲೋರ್ ನಿಮಗೆ ಮಾಡಿ ಕೊಡ್ತೇವೆ. ಗ್ರಾಮಾಂತರದ ಅಧ್ಯಕ್ಷರಿಗೂ ಕೂಡ ನಿಮಗೆ ಎಲ್ಲ ಕಾರ್ಯಕ್ರಮವನ್ನು ಮಾಡಲಿಕ್ಕೆ, ಅದು ಕಾಂಗ್ರೆಸ್ ಪಕ್ಷಕ್ಕೆ. ನಾವೀಗ ಇಲ್ಲಿ ಹೇಳಿದ್ದೀವಿ, ಎಲ್ಲರೂ 100 ರೂಪಾಯಿ ಆದರೂ ಕೊಡಬೇಕು. ಯಾಕಂತ ಹೇಳಿದ್ರೆ ಅದು ಅಶೋಕ್ ರೈ ಮಾಡಿದ್ದು, ಅದು ಆಳ್ವರು ಮಾಡಿದ್ದು, ಅದು ಇನ್ನೊಬ್ಬರು ಮಾಡಬಂತ ಆಗಬಾರ್ದು. ಎಲ್ಲರದ್ದು 100 ರೂಪಾಯಿ ಕಾಣಿಕೆ ಆದರೂ ಅದಕ್ಕೆ ಕೊಡ, ನಂದು ಅನ್ನೋ ಭಾವನೆ ಬರಬೇಕು. ಅದು ಕಾಂಗ್ರೆಸ್ ಭವನ ಆಗ್ತದೆ. ಅದರಲ್ಲಿ ಎಲ್ಲ ಏನೆಲ್ಲ ಮಾಡಲಿಕ್ಕೆ ಆಗ್ತದೆ ಅದನ್ನೆಲ್ಲ ವ್ಯವಸ್ಥೆಯನ್ನು ಜೋಡಿಸಿ ವ್ಯವಸ್ಥಿತವಾಗಿ ಮಾಡುವಂಥ ಕೆಲಸವನ್ನು ಕೂಡ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ಒಟ್ಟಿನಲ್ಲಿ ಇವತ್ತು ಜವಾಬ್ದಾರಿಯನ್ನು ಕೊಡುವಂಥ ಕೆಲಸ ಆಗಿದೆ. ಮುಂದಿನ ದಿವಸಗಳಲ್ಲಿ ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತು, ನಮ್ಮ ನಗರಸಭೆ, ಆನಂತರ ಏನು ಪಂಚಾಯತು ಚುನಾವಣೆಗಳು ಬರಲಿಕ್ಕಿದೆ. ಈಗಲೇ ನಾವು ಏನೇನು ನೋಡಿ, ಯಾರು ಧರ್ಮಕ್ಕೆ ಓಟು ಹಾಕೋದಿಲ್ಲ. BJP ಅವರು ಹೇಗೆ ಮಾಡ್ತಾರೆ ಅಂದರೆ ಹೇಗಾದರೂ ಮಂಗ ಮಾಡ್ತಾರೆ. ನಾವು ಯಾರಿಗೆ ಸಹಾಯ ಮಾಡ್ತೇವೆ ಅವರು ನಮ್ಮ ಹತ್ರ ಬರ್ತಾರೆ. ಸಹಾಯ ಮಾಡುವಂಥ ಶಕ್ತಿ ನಿಮ್ಮ ಹತ್ರ ಇದೆ. ನನ್ನ ಹತ್ರ ಮಾತಾಡಲಿಕ್ಕೆ ಯಾರು ಮಧ್ಯೆ ಜನ ಬೇಡ. ಸೋಮವಾರ ನಾನು ಕಚೇರಿಯಲ್ಲಿ ಇರ್ತೇನೆ, ಬಂದು ಮಾತಾಡಿ ಹೇಳಿ, ಹೀಗೆ ಆಗಬೇಕು, ಹೀಗೆ ಕೆಲಸಗಳು ಆಗಬೇಕು, ಏನೇನು ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಇದೆಯಾ ಇನ್ನು ಖಂಡಿತ ಮಾಡುವಂಥ ಕೆಲಸವನ್ನು ಮಾಡಬೇಕು. ನಮಗೆ ಒಂದು ದಿವಸಕ್ಕೆ ಕನಿಷ್ಠ 5 ಮತಗಳನ್ನು ನಾವು ನಮ್ಮ ಕಡೆಗೆ ತಗೊಳ್ಬೇಕು. ದ್ಯಾಟ್ ಈಸ್ ಅವರ್ ಟಾರ್ಗೆಟ್. ಅಂದರೆ ವರ್ಷಕ್ಕೆ 5 ವರ್ಷದಲ್ಲಿ 25,000 ಮತಗಳು ನಮ್ಮ ಹತ್ರ ಬರ್ತದೆ. ನಾನು ಒಬ್ಬನಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ನೀವೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಿದರೆ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯ. ನಾವು ಭಾಷಣ ಕೊಡ್ಬೋದು, ಅನುದಾನಗಳನ್ನು ತರಬಹುದು, ಪ್ರಾಜೆಕ್ಟ್ಗಳನ್ನು ತರಬಹುದು. ಈಗ 3 ವರ್ಷದಲ್ಲಿ ನಾವು ಪ್ರಾಜೆಕ್ಟ್ಗಳನ್ನು, ಬೇರೆ ಬೇರೆ ಯೋಜನೆಗಳನ್ನು ತಂದಿದ್ದೇವೆ. ಈಗ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು. ಜನ ಹೇಳ್ತಾರೆ ಎಲ್ಲಿದೆ ಅಂತ. ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ನಮ್ಮ ಜಿಲ್ಲೆಯವರು ಕೂಡ ಬಂದಿದ್ದಾರೆ. ಇಲ್ಲಿ ಕೂಡ ನಾವು ಜವಾಬ್ದಾರಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಒಳ್ಳೆಯ ರೀತಿಯಲ್ಲಿ ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ಕೆಲಸ ಮಾಡಿ, ನಾವು ಮಹಿಳೆ ಅಂತ ಹೇಳಿದರೆ ಎಲ್ಲ ಶಕ್ತಿ ಇರೋದು ಮಹಿಳೆಯಲ್ಲಿ ಅಂತೆ. ಪುರುಷ ಎಷ್ಟು ಜೋರಾಗಿ ಮಾತಾಡಿದರೂ
ಇದು ಜಾಸ್ತಿಗೆ ಅವರು ಮಹಿಳೆಯರು ತಿರುಗಿ ಬಿದ್ದರೆ ನಾವು ಸುಮ್ಮನೆ ಇರಬೇಕಾಗ್ತದೆ, ಏನು ಮಾತಾಡೋಂಗಿಲ್ಲ. ಎಲ್ಲ ಕಾನೂನು ಆಗಲಿ ಯಾವುದರಲ್ಲೇ ಎಲ್ಲ ಮಹಿಳೆಯರಿಗೆ 5 ಗ್ಯಾರಂಟಿ ಕೂಡ ಅವರಿಗೆ. ಜಾಸ್ತಿ ಮಾತಾಡಿದರೆ ನಾವು ಏನು ಮಾತಾಡೋಂಗಿಲ್ಲ. ಹಾಗೆ ಒಂದು ಮನೆಯನ್ನು ಕೂಡ ತಿರುಗಿಸುವಂಥ ಶಕ್ತಿ ಮಹಿಳೆಯರಿರೋದು. ನೀವು ಮನೆ ಬಂದ ಕೂಡಲೇ ಓಟ್ ಮಾಡಲಿ ಅಂತ ಹೇಳಿದ್ರೆ ಅವರು ಓಟ್ ಹಾಕಲೇಬೇಕು, ಇಲ್ಲಾಂದರೆ ಅಡುಗೆ ಮಾಡಿ ಕೊಡಬೇಕಲ್ಲ ಇವರು, ಇಲ್ಲದ ಕಿರಿಪಿರಿ ಯಾಕಾಗ್ಬೋದು. ಅದಕ್ಕೆ ಮಹಿಳೆಗೆ ಎಲ್ಲ ಶಕ್ತಿ ಇದೆ, ಅದನ್ನು ಪೂರಕವಾಗಿ ಬಳಸಿಕೊಳ್ಳುವಂಥ ವ್ಯವಸ್ಥೆ ಮಹಿಳಾ ಕಾಂಗ್ರೆಸ್ಸಿನಿಂದ ಆಗಲಿ. ನೀವು ಮಾಡುವಂಥ ಎಲ್ಲ ಕೆಲಸಗಳಿಗೆ ನಮ್ಮ ಪೂರ್ತಿ ಸಹಕಾರ ಇದೆ. ಅದು ಒಳ್ಳೆಯದಾಗಿ ನಾಡಿದ್ದು ನಮ್ಮದು 20ನೇ ತಾರೀಕಿಗೆ ದೀಪಾವಳಿಯ ವರ್ಷ ವಿತರಣೆ ಕಾರ್ಯಕ್ರಮ ಇದೆ. ಈ ಸಲ 1 ಲಕ್ಷ ಜನರಿಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. 1 ಲಕ್ಷ ಜನ ದಯಮಾಡಿ ನೀವು ಹೋದಲ್ಲೆಲ್ಲ ಇದನ್ನು ಹೇಳ್ತಾ ಹೋಗಬೇಕು. ಎಷ್ಟು ಜನ ಲಾಸ್ಟ್ ಟೈಮ್ ನಾವು 85,000 ಜನರಿಗೆ ಮಾಡಿದ್ದೀವಿ, ಈ ಸಲ 15,000 ಜನರಿಗೆ ಜಾಸ್ತಿ ಮಾಡಿದ್ವಿ. ಬಟ್ಟಲು, ತಟ್ಟೆ, ಪಿಂಗಾಣಿ ಮತ್ತು ಗ್ಲಾಸ್ ಮತ್ತು ಒಂದು ವಸ್ತ್ರ ಕೂಡ, ಒಂದು ಟವೆಲ್ ಕೂಡ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಸೀರೆ 2 ಸಲ ಸಾರಿಯನ್ನು ಕೊಟ್ಟಿದ್ದೇವೆ. ತುಂಬ ಜನ ನನ್ನ ಹತ್ರ ಹೇಳಿದರು, ಈ ಸೀರೆ ಕೊಟ್ಟು ತುಂಬ ಸಮಯ ಆಯಿತು, ನಮ್ಮ ಹತ್ರ ಸೀರೆ ಇದೆ, ಬೆಡ್ಶೀಟ್ ಇದೆ, ಆದ್ದರಿಂದ ಈ ಸಲ ಬದಲಾವಣೆ ಮಾಡಬೇಕು ಅಂತ. ನಾವು ಬೇರೆ ಬದಲಾವಣೆ ಮಾಡಲಿಕ್ಕೆ ಬೇರೆ ಐಟಮ್ಗಳು ಜಾಸ್ತಿ ಆಗೋದಿಲ್ಲ. ಯಾಕಂದರೆ ಅದು ಒಂದು ಮನೆಯಿಂದ 5 ಜನ ಬಂದರೆ 5 ತಗೊಂಡು ಹೋಗ್ತಾರೆ. ಈಗ ನಾವು ಏನಾದರೂ ಒಂದು ಬೇರೆ ಗೀತ್ರೆಗಳು ಕೊಟ್ಟರೆ 5 ತೋಪುಗಳನ್ನು ತಗೊಂಡು ಹೋಗಿ ಎಲ್ಲಿ ಇಡೋದು, ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಯೋಚನೆ ಮಾಡಿ ಇದನ್ನು ಕೊಟ್ಟಿದ್ದೀವಿ. ಬರುವ ವರ್ಷ ಇನ್ನು ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡುವ. ಈ ಸಲ ಸುಮಾರು 50 ಜನರಿಂದ ದೋಸೆ ಮಾಡುವಂಥ ವ್ಯವಸ್ಥೆ ಇದೆ. ಸುಮಾರು 60,000ರಿಂದ 70,000ಗೆ ಲೈವ್ ದೋಸೆ ಕೊಡಲಿಕ್ಕೂ ಕೂಡ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಮುಖ್ಯಮಂತ್ರಿಯವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ, ಎಲ್ಲರೂ ಸಹಕರಿಸಿ. ನೀವೆಲ್ಲ ಗೆಸ್ಟುಗಳಲ್ಲ, ನೀವೆಲ್ಲ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು. ಇದು ದೇವರ ಕೆಲಸ, ಇದು ಪಕ್ಷದ ಅಂಡರಲ್ಲಿ ನಡೆಯುವುದಿಲ್ಲ. ಯಾವ ಪಕ್ಷದಲ್ಲಿದ್ದವರು ಬರ್ಬೋದು, ಈ ಮನೆಯಲ್ಲಿ 5 ಜನ ಇದ್ದರೂ ಅವರು ಬರ್ಬೋದು. ಅದನ್ನು ಹೇಳುವಂಥ ಕೆಲಸವನ್ನು ಮಾಡಿ ಇವತ್ತು ಪದಗ್ರಹಣ ಮಾಡಿದ ಅಧ್ಯಕ್ಷರಿಗೆ, ಕಾರ್ಯಾಧ್ಯಕ್ಷರಿಗೆ ಮತ್ತು ಎಲ್ಲ ನಗರ ಅಧ್ಯಕ್ಷರು ಇದ್ದಾರೆ, ಇಲ್ಲಿ ಗ್ರಾಮೀಣ ಅಧ್ಯಕ್ಷರಿದೆ, ನಿಮಗೆಲ್ಲ ನಮ್ಮ ಪೂರ್ತಿ ಸಹಕಾರ ಇದೆ ಅನ್ನುವ ಮಾತನ್ನು ಹೇಳಿ ಎಲ್ರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.